ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರು ಮೂರ್ತೆಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಗುರುಭಕ್ತರಾದ ತಮ್ಮೆಲ್ಲರ ಪಾದ ಕಮಲಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಇಂದಿನ ಸತ್ಸಂಗವನ್ನು ಆರಂಭ ಮಾಡುತ್ತಿದ್ದೇನೆ. ಸತ್ಸಂಗಕ್ಕೆ ಬಂದ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಸತ್ಸಂಗದಲ್ಲಿ ನಾವು ಅನುಭವಾಮೃತದ ಒಂದು ಮುಂದುವರಿದ ಭಾಗವನ್ನು ಕೇಳಲಿದ್ದೇವೆ. ಅನುಭವಾಮೃತವನ್ನು ನಮ್ಮ ಸತ್ಸಂಗದಲ್ಲಿ ಅದರ ಮೊದಲಿನ ಒಂದು ಭಾಗವನ್ನು, ಅಂದರೆ ಸಾಧಕರ ಲಕ್ಷಣಗಳ ಕುರಿತಾಗಿ ಶ್ರೀಯುತ ಗೋಪಿ ಅವರು ಹೇಳಿದರು ನಮ್ಮ ಸತ್ಸಂಗದಲ್ಲಿ. ಅವರು ಆರಂಭ ಮಾಡಿದ ನಂತರ ಶ್ರೀಯುತ HY ರಾಮರಾವ್ ಅವರು ಅದರ ಮುಂದುವರೆದ ಭಾಗಗಳನ್ನು ಪ್ರಸ್ತುತಪಡಿಸೋದಕ್ಕೆ ಆರಂಭ ಮಾಡಿದ್ರು. ಕಳೆದ ಬಾರಿ ನಾವು ಅನುಭವಾಮೃತದಲ್ಲಿ ತತ್ಪದದ ಒಂದು ವಿವರಣೆಯನ್ನು ಕೇಳಿದ್ವಿ. ಈಗ ಅದರ ಮುಂದುವರೆದ ಭಾಗವಾದ ತ್ವಂಪದದ ಒಂದು ವಿವರಣೆಯನ್ನು ಇಂದು ನಾವು ಕೇಳಲಿದ್ದೇವೆ. ಶ್ರೀಯುತ HY ರಾಮರಾವ್ ಅವರಿಗೆ ಸತ್ಸಂಗದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಅವರು ಇವತ್ತಿನ ಪ್ರಸ್ತುತಿಯನ್ನು ಆರಂಭ ಮಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಸ್ಕೊಳ್ತೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಗಣಪತಿಯ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳು. ಭಕ್ತ ಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಶಂಕರಲಿಂಗ ಭಗವಾನರಾದ ನಮ್ಮ ಅಪ್ಪ ಅವರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳು. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಅಪ್ಪನ ಭಕ್ತರಿಗೆ, ಎಲ್ಲ ಅವರ ಪಾದಗಳಿಗೆ ನನ್ನ ನಮಸ್ಕಾರಗಳು. ಹೋದ್ ಸರಿ ತತ್ಪದಾರ್ಥ ಶೋಧನೆಯನ್ನ ಹೇಳಾಗಿತ್ತು. ಈ ಸಾರಿ ತ್ವಂಪದಾರ್ಥ ಶೋಧನೆ, ತ್ವಂಪದಕ್ಕೆ ಅರ್ಥವನ್ನ ವಿವರಿಸಬೇಕಾಗಿದೆ. ಇವತ್ತು ಅದನ್ನು ನಾನು ವಿವರಿಸ್ತೇನೆ. ಈಗ ಸೂಚನಾ ಪದ್ಯದಿಂದ ಇವತ್ತಿನ ಉಪನ್ಯಾಸ ಆರಂಭವಾಗುತ್ತೆ. ಸತ್ಯವತಿ ಆತ್ಮಜನು ಪುತ್ರಗೆ ಪ್ರತ್ಯಗಾತ್ಮವೆನಿಪ್ಪತ್ವಂಪದ ವಸ್ತು ನಿರ್ದೇಶವನು ಬೋಧಿಸಿ ತಿಳುಹಿದನು ನಿಜವಾ. ಪರಾಶರ ಮಹರ್ಷಿ ಮತ್ತು ಸತ್ಯವತಿ ಇವರ ಮಗನಾದ ವ್ಯಾಸರು, ವೇದವ್ಯಾಸರು, ಅವರು ಪ್ರತ್ಯಗಾತ್ಮ ಎನಿಸುವ ಆ ಪರಮಾತ್ಮ ನನ್ನ ತ್ವಂಪದದ ವಸ್ತು ನಿರ್ದೇಶನವನ್ನು ಮಾಡ್ತಾರೆ. ತ್ವಂಪದವನ್ನ ಇವತ್ತು ಈ ಅಧ್ಯಾಯದಲ್ಲಿ ಹೇಳಲಾಗುತ್ತೆ. ಭೂಮಿ ಜಲ ತೇಜೋ ನೀಲಾಂಬರ ಸೋಮ ಸೂರ್ಯಾತ್ಮರ್ಗಳೆಂಬಿವು ಕಾಮಹರ ಶ್ರೀ ಮಲ್ಲಿಕಾರ್ಜುನ ಗಷ್ಟಮೂರ್ತಿಗಳು. ತಾಮಸರು ತಾವೇನ ಬಲ್ಲರು ವ್ಯೋಮಕೇಶನ ಪಾರ ಮಹಿಮೆಯ ರೋಮ ರೋಮದಳಡಗಿಗವು ಬ್ರಹ್ಮಾಂಡ ತಂಡಗಳು. ಈ ಮಹಾಲಿಂಗರಂಗರು ಪ್ರತಿ ಅಧ್ಯಾಯದಲ್ಲಿ ಪ್ರಾರಂಭಕ್ಕೆ ಮತ್ತು ಅಂತ್ಯಕ್ಕೆ ಶ್ರೀಶೈಲ ಮಲ್ಲಿಕಾರ್ಜುನನ ನೆನೆಯದೆ ಅವ್ರ ಮುಂದಿನ ಕೆಲಸವೇ ಇಲ್ಲ. ಅದರಿಂದ ಪ್ರಾರಂಭಕ್ಕೆ ಅವರು ಶ್ರೀಶೈಲ ಮಲ್ಲಿಕಾರ್ಜುನನ ಪ್ರಾರ್ಥನಾ ಪದ್ಯವನ್ನ ಹಾಕಿರ್ತಾರೆ. ಈ ಅಧ್ಯಾಯದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಪ್ರಾರ್ಥನೆಯನ್ನು ಹೇಗ್ ಮಾಡ್ತಾ ಇದ್ದಾರೆ? ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಚಂದ್ರ, ಸೂರ್ಯ, ಆತ್ಮ, ಇವು 8 ಮನ್ಮಥನನ್ನು ಸಂಹರಿಸಿದ ಮಲ್ಲಿಕಾರ್ಜುನನ ಅಷ್ಟಮೂರ್ತಿಗಳು. ಶ್ರೀ ಶಿವನೇ, ಮಲ್ಲಿಕಾರ್ಜುನನೇ ಈ ಒಂದು 8 ರೂಪಗಳಿಂದ ತಾನೇ ಆ ಮನ್ಮಥನನ್ನ ಸಂಹರಿಸಿದ ಅಷ್ಟಮೂರ್ತಿಗಳು. ಆಮೇಲೆ ಆಕಾಶವೇ ಕೇಶವಾಗಿರುವ ಶಿವ, ಅವನೆಂತಾನಪ್ಪ, ಆಕಾಶವೇ ಕೇಶವಾಗಿರುವ ಇಡೀ ಬ್ರಹ್ಮಾಂಡದಲ್ಲೆಲ್ಲ ಅವನು ತನ್ನ ಆಕಾರವನ್ನು ವಿಸ್ತರಿಸತಕ್ಕಂಥವನು. ಇಡೀ ಆಕಾಶವೇ, ಆಕಾಶ ಅಂದ್ರೆ ಅದಕ್ಕೆ ಅಂತ್ಯನೇ ಇಲ್ಲ, ಎಲ್ಲಾ ಕಡೆಗೂ ಇದ್ದಾನೆ, ಎಲ್ಲಾ ಕಡೆಗೂ ತನ್ನ ಕೇಶವನ್ನ ಹರಡಿಕೊಂಡಿದ್ದಾನೆ. ಅವನ
ಬಗ್ಗೆ ತಾಮಸರು ಏನು ಗೊತ್ತಿದೆ ಅವರಿಗೆ ಅವನ ಮಹಿಮೆ ಬಗ್ಗೆ. ತಾಮಸರು ಅಂದ್ರೆ ಯಾವಾಗ್ಲೂ ಲೌಕಿಕವಾಗಿ ಯೋಚನೆ ಮಾಡತಕ್ಕಂಥವ್ರು ಮತ್ತು ದೇಹ ಸುಖವನ್ನು ಬಯಸ್ತಕ್ಕಂಥವ್ರು ಅಂತ ಪರಮ ಪಾಪಿಗಳು, ಪರಮಾತ್ಮನನ್ನೇ ನೆನೆಸ್ತಾ ಇರ್ತಕ್ಕಂಥವ್ರು ಅಂಥವ್ರಿಗೆ ಅವನ ಮಹಿಮೆ ಏನ್ ಗೊತ್ತಾಗುತ್ತೆ? ಅವನ ರೋಮ ರೋಮಗಳಲ್ಲಿ ಬ್ರಹ್ಮಾಂಡ ತಂಡಗಳಿವೆ. ಈ ಪ್ರಪಂಚದಲ್ಲಿ ಬ್ರಹ್ಮಾಂಡ ತಂಡಗಳು ಇವೆ. ಬರೀ ಇದು ಒಂದೇ ಅಲ್ಲ, ಅನೇಕ ಬ್ರಹ್ಮಾಂಡಗಳು ದೂರ ದೂರದಲ್ಲಿ ಇವೆ. ಅವು ಹೇಗಿವೆ ಅಂತ ವಿವರಿಸ್ತಾರೆ. ಹತ್ತಿಯ ಮರಕ್ಕೆ ಕಾಯಿ ಮೆತ್ತಿದಂದದಿ ಅಂತ ಹೇಳ್ತಾರೆ. ಅಂದ್ರೆ ಹತ್ತಿ ಮರದಲ್ಲಿ ಆ ಹೇಗೆ ಹಣ್ಣುಗಳು ಗೊಂಚಲು ದೂರಕ್ಕೆ ಇವೆ, ಹತ್ರನೂ ಇವೆ. ಹಾಗೆ ಬ್ರಹ್ಮಾಂಡಗಳು ಇವೆ. ಹಾಗೆ ಅಂಥ ಬ್ರಹ್ಮಾಂಡಗಳನ್ನ ತನ್ನ ರೋಮಗಳಲ್ಲಿ ಹೊಂದಿರತಕ್ಕಂತ ಆ ಮಹಾಶಿವ, ಅವನ ಮಹಿಮೆಯನ್ನ ತಾಮಸರು ಏನು ಅವ್ರು ತಿಳ್ಕೊತಾರೆ? ಅವ್ರಿಗೆ ಏನ್ ಗೊತ್ತಿದೆ ಅಂತ ಹೇಳಿ ಮಲ್ಲಿಕಾರ್ಜುನನ ಪ್ರಾರ್ಥನೆಯನ್ನ ಮಹಾಲಿಂಗರಂಗರು ಮಾಡಿದ್ದಾರೆ. ಈ ತತ್ವಮಸಿ ಎಂಬ ವಾಕ್ಯ ವೇದಗಳ ಮಹಾವಾಕ್ಯಗಳು ಅಂತ ಹೇಳ್ತಾರೆ. ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಆಮೇಲೆ ಅಯಮಾತ್ಮಾಂ ಬ್ರಹ್ಮ, ಇವು ವೇದಗಳ ಮಹಾವಾಕ್ಯಗಳು ಅಂತ ಕರೀತಾರೆ. ಅದರಲ್ಲಿ ಮೂರನೆಯದೇ ತತ್ವಮಸಿ. ಇದು ಸಾಮವೇದದ ಮಹಾವಾಕ್ಯ. ತತ್ವಮಸಿ ಇದನ್ನು ಬಿಡಿಸಿದ್ರೆ ತತ್ ತ್ವಂ ಅಸಿ. ತತ್ ಅಂದ್ರೆ ಅದು ಅಂದ್ರೆ ಪರಬ್ರಹ್ಮ, ಇಡೀ ಪ್ರಪಂಚದಲ್ಲಿ ಆವರಿಸಿರ್ತಕ್ಕಂಥ ದಿವ್ಯ ಶಕ್ತಿ ತತ್. ತ್ವಂ ಅಂದ್ರೆ ನೀನು ಅಂತ. ನೀನು ಅಂದ್ರೆ ಇಲ್ಲಿ ದೇಹ ಅಲ್ಲ, ದೇಹವನ್ನು ನಾವು ಲಕ್ಷಿಸಿ ಹೇಳ್ತಾ ಇಲ್ಲ. ಅದು ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮವನ್ನು ಉದ್ದೇಶಿಸಿ ಹೇಳ್ತಾ ಇದೆ. ತತ್ ಅದು, ತ್ವಂ ನೀನು, ಅಸಿ ಆಗಿದ್ದೀಯೇ, ಆ ಪರಬ್ರಹ್ಮನೇ ನೀನಾಗಿದೀಯಾ ಅಂತ ಹೇಳ್ತಾರೆ. ಆ ಪರಬ್ರಹ್ಮ ಎಂಬುದು ಸಮಷ್ಟಿ ಅಂತ ಹೇಳ್ತಾರೆ. ಸಮಷ್ಟಿ ಮತ್ತು ವ್ಯಷ್ಟಿ ಅಂತ ಹೇಳ್ತಾರೆ. ಈ ದೇಹ ಇದು ವ್ಯಷ್ಟಿ, ಇಡೀ ಬ್ರಹ್ಮಾಂಡ ಸಮಷ್ಟಿ. ವ್ಯಷ್ಟಿಯಲ್ಲಿ ಏನಿದೆಯೋ ಅದು ಸಮಷ್ಟಿಯಲ್ಲಿದೆ. ಇನ್ನೊಂದು ಮಾತು ಹೇಳ್ತಾರೆ, ಈ ದೇಹಕ್ಕೆ ಪಿಂಡಾಂಡ ಅಂತ ಹೇಳ್ತಾರೆ. ಈ ಇಡೀ ಪ್ರಪಂಚಕ್ಕೆ ಬ್ರಹ್ಮಾಂಡ ಅಂತ ಹೇಳ್ತಾರೆ. ಪಿಂಡಾಂಡದಲ್ಲಿ ಏನಿದೆಯೋ ಅದು ಬ್ರಹ್ಮಾಂಡದಲ್ಲೂ ಇದೆ. ಪಿಂಡಾಂಡದಲ್ಲಿ ನಮ್ಮ ದೇಹದಲ್ಲಿ ಮನಸ್ಸಿದೆ ಅಂದ್ರೆ ಬ್ರಹ್ಮಾಂಡದಲ್ಲೂ ಮಹಾ ಮನಸ್ಸು ಅಂತ ಇದೆ. ಹಾಗೆ ನಮ್ಮಲ್ಲಿ ಏನೇನಿದೆಯೋ ಅದೆಲ್ಲ ಬ್ರಹ್ಮಾಂಡದಲ್ಲೂ ಇದೆ ಅಂತ ಹೇಳ್ತಾರೆ. ಹಾಗೆ ಈ ಒಂದು ತೊಂಪದ ಅಂಬದು ನಮ್ಮ ಪಿಂಡಾಂಡಕ್ಕೆ ಸಂಬಂಧಿಸಿದ್ದು. ಇದರಲ್ಲಿ ಜೀವಾತ್ಮ ಇದ್ದಾನೆ. ಆಮೇಲೆ ಇಡೀ ಬ್ರಹ್ಮಾಂಡದಲ್ಲಿ ಪರಮಾತ್ಮ ಇದ್ದಾನೆ. ಈ ಜೀವಾತ್ಮ ಪರಮಾತ್ಮರ ಐಕ್ಯವೇ ಹಸಿಪದ. ಇವೆರಡು ಒಂದೇ ಅಂತ ಹೇಳೋದೆ ಹಸಿಪದ ಆಗುತ್ತೆ. ಇಲ್ಲಿ ತೊಂಪದಾರ್ಥ ಶೋಧನೆಯನ್ನ ನಾವು ನೋಡೋಣ. ದುರ್ಮತಿಗಳಿಗೆ, ದುಷ್ಟರಿಗೆ, ದುಷ್ಕರ್ಮಿಗಳಿಗೆ, ದುರಾತ್ಮರಿಗೆ, ಕುಲಧರ್ಮವನು ಬಿಟ್ಟನ್ಯ ಧರ್ಮವನಾಚರಿಸುವರಿಗೆ ಹೆಮ್ಮೆಯಲಿ ಹಿರಿದಾಗಿ ತಮ್ಮನು ಪೆರ್ಮೆಯಿಂ ಕೊಂಡಾಡುಕೊಳುತುಹ ಧರ್ಮದ ದುರ್ಮದಾಂಧರಿಗುಸುರಬೇಡಿ ಅನುಭವಾಮೃತವ. ಈ ಮಹಾಲಿಂಗರಂಗರು ಅನುಭವಾಮೃತದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಪ್ರತಿ ಅಧ್ಯಾಯದಲ್ಲಿ ಅಧಿಕಾರ ಸಂಪರ್ಕವನ್ನ ಹೇಳ್ತಾರೆ. ಅಂದ್ರೆ ಈ ಅನುಭವಾಮೃತವನ್ನ ಯಾರಿಗೆ ಹೇಳ್ಬೇಕು ಮತ್ತು ಯಾರಿಗೆ ಹೇಳ್ಬಾರ್ದು ಎಂಬ ವಿಚಾರವನ್ನ ಅವರು ತಿಳಿಸಿದ್ದಾರೆ. ಈ ಅನುಭವಾಮೃತವನ್ನ ಯಾರಿಗೆ ಹೇಳ್ಬಾರ್ದು? ದುರ್ಬುದ್ಧಿ ಇರೋರಿಗೆ, ಕೆಟ್ಟ ಬುದ್ಧಿ, ಯಾವಾಗ್ಲೂ ಅವ್ರ ಮನಸ್ಸು ಇನ್ನೊಬ್ಬ ಯಾರಿಗ್ ಕೆಟ್ಟ ಮಾಡ್ಲಿ, ಯಾರಿಗೆ ಏನಂದ್ಲಿ, ಯಾರಿಗ್ ಬೈಲಿ, ಯಾರಿಗ್ ಒದಿಲಿ, ಬರೀ ಇವೆ. ದುಷ್ಟರು ಅದು ಅಷ್ಟೇ. ಕೆಟ್ಟ ಕೆಲಸ ಮಾಡುವವರಿಗೆ, ಆಮೇಲೆ ದುರಾತ್ಮರಿಗೆ ಕೊಲೆ ಸುಲಿಗೆ ಎಲ್ಲ ಮಾಡ್ತಕ್ಕಂಥವ್ರು. ಆಮೇಲೆ ಸ್ವಧರ್ಮವನ್ನು ಬಿಟ್ಟು ಅನ್ಯ ಧರ್ಮವನ್ನು ಆಚರಿಸು. ನಮ್ದು ಅಷ್ಟು ಉನ್ನತವಾದ ಧ್ಯೇಯಗಳನ್ನು ಹೊಂದಿದ್ದು ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಧರ್ಮವನ್ನು ಆಚರಿಸೋದು. ಅವರಿಗೆ ಇನ್ನೇನೋ ಅವರು ಅನ್ಯ ಧರ್ಮೀಯರು ದುಡ್ಡಿನ ಆಸೆ ಹತ್ತಿರ್ಬೋದು, ಅಥವಾ ಇನ್ನೊಂದು ಯಾವ ಹೆಸರು ಅದಕ್ಕೆ ಒಳಗಾಗಿ ಅವರ ಧರ್ಮವನ್ನು ಇವರು ಆಚರಿಸಿ ಅವ್ರನ್ನ ತೃಪ್ತಿಗೊಳಿಸೋದು.
ಹೀಗೆ ಅನ್ಯ ಧರ್ಮವನ್ನ ಆಚರಿಸತಕ್ಕಂಥವರಿಗೆ, ಹೆಮ್ಮೆಯಿಂದ ತನ್ನನ್ನು ಹೊಗಳಿಕೊಳ್ಳುವ ಮಧಾಂಧರಿಗೆ, ಯಾವಾಗ್ಲೂ ಅವ್ರ ಮಾತಂದ್ರೆ ನಾನು ಅಂದ್ರೇನು, ನಾನು ಅಲ್ಲಿರ್ಬೇಕಾಯ್ತು, ಹಾಗ್ ಮಾಡ್ತಿದ್ದೆ, ಹೀಗ್ ಮಾಡ್ತಿದ್ದೆ, ನಾನು ಹೀಗ್ ಮಾಡಿ ಬೇರೆ ಯಾರಿಗ್ ಸಾಧ್ಯ, ಹೀಗೆ ನಮ್ಮನ್ನು ನಾನು ಸುಮ್ಮನೆ ಹೊಗಳ್ಕೊತಾ ಇರೋದು, ನನ್ನನ್ನೇ ಹೊಗಳೋದು. ಹೀಗೆ ಯಾವಾಗ್ಲೂ ತನ್ನನ್ನು ತಾನು ಹೊಗಳಿಕೊಳ್ಳತಕ್ಕಂತಹ ಅಹಂಕಾರಿಗಳಿಗೆ ಈ ಅನುಭವ ಅಮೃತವನ್ನು ಖಂಡಿತ ಹೇಳ್ಬೇಡ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ಇದನ್ನ ಅಪಾರ್ಥ ಮಾಡ್ತಾರೆ, ಅಪಾರ್ಥ ಮಾಡ್ತಿ ನಗ್ತಾರೆ. ಈ ಅನುಭವ ಅಮೃತ ಎಂಬುದು ಆತ್ಮವನ್ನು ತೋರಿಸ್ತಕ್ಕಂತ ಮಹತ್ವದ ಒಂದು ಗ್ರಂಥ. ಇದನ್ನ ನಾವಾಗಿ ಅಂಥವ್ರಿಗೆ ಹೇಳಿ ಅಪಮಾನ ಮಾಡ್ದಂಗಾಗುತ್ತೆ. ಆದ್ರಿಂದ ಖಂಡಿತ ಅವರಿಗೆ ಈ ಅನುಭವ ಎಂಬುದನ್ನ ಹೇಳ್ಬೇಡ ಅಂತ ಹೇಳಿ ಕವಿ ಹೇಳ್ತಾನೆ. ನಿತ್ಯನಾತ್ಮನು ಮೆಚ್ಚುವುದೆಲ್ಲವ ನಿತ್ಯವೆಂದಿಹ ಪರದಿ ತಾಸು ವಿರಕ್ತನಾಗಿ ಶಮಾಧಿ ಷಟ್ಕವ ಪಡೆದು ಮೋಕ್ಷವನು ಅರ್ಥಿಸುತ ಸಾಧನ ಚತುಷ್ಟಯ ಸತ್ಯ ಸಂಪತ್ತಿರ್ದು ನಿರ್ಮಲ ಚಿತ್ತನಾದುತ್ತಮಗೆ ಬೇಳಿ ಅನುಭವಾಮೃತವ. ಯಾರಿಗೆ ಹೇಳ್ಬೇಕಪ್ಪ ಹಂಗಾದ್ರೆ ಇವ್ರಿಗೆ ಹೇಳ್ಬೇಡ ಅಂತಂದ್ರೆ ನಿತ್ಯನಾತ್ಮನು, ಆತ್ಮ ಯಾವಾಗಲೂ ನಿತ್ಯವಾಗಿ ಯಾವಾಗಲೂ ಇರ್ತಕ್ಕಂಥವನು ಆತ್ಮ. ಮಿಕ್ಕದೆಲ್ಲವ ನಿತ್ಯವೆಂದು ಇಹಪರದ ತಾಸುವ ವಿರಕ್ತನಾಗಿ, ಅಂದ್ರೆ ಈ ಆತ್ಮ ನಿತ್ಯವಾದನು ಅಂತ ಹೇಳಿ ತಿಳಿದಿರ್ಬೇಕು, ಎಲ್ಲಿ ಯಾವಾಗಲೂ ಇರತಕ್ಕಂಥ ವಸ್ತು ಅಂತ ತಿಳಿದಿರ್ಬೇಕು. ಆಮೇಲೆ ಅನಿತ್ಯವಾದ ಇಹಪರದ ಸುಖ, ಭೂಮಿ ಮೇಲಿನ ಸುಖ, ಆಮೇಲೆ ಇದಾದ್ಮೇಲೆ ಸ್ವರ್ಗದಲ್ಲಿ ನಾನು ಸುಖ ಪಡ್ತೇನೆ ಅಂತ ಹೇಳಿ ಸ್ವರ್ಗ ಸುಖ, ಇವುಗಳನ್ನ ಖಂಡಿತವಾಗಿಯೂ ಅದರಲ್ಲಿ ಆಸಕ್ತಿ ಇರಬಾರದು, ವಿರಕ್ತನಾಗಿರ್ಬೇಕು. ಆಮೇಲೆ ಸಮಾಧಿ ಷಟ್ಕವ ಪಡೆದು, ಸಮಾಧಿ ಷಟ್ಕ ಅಂತಂದ್ರೆ ಶಮೆ ಅಂದ್ರೆ ಮನಸ್ಸು ಎಲ್ಲೂ ಹೋಗದಂತೆ ನಿಗ್ರಹ, ಅಂದ್ರೆ ಮನೋನಿಗ್ರಹವನ್ನು ಹೇಳ್ತಾ ಇದ್ದಾನೆ. ದಮೆ ಮನಸ್ಸು ಇಂದ್ರಿಯಗಳಿಂದ ಹಿಂತಿರುಗಬೇಕು. ಆಮೇಲೆ ತಿತಿಕ್ಷು ದ್ವಂದ್ವಗಳನ್ನು ಸಹಿಸುವ ಶಕ್ತಿ, ಉಪರತಿ ಅಂದ್ರೆ ವಿಷಯಗಳಿಂದ ಹಿಂದಿರುಗಿಸುವುದು. ಯಾವಾಗ್ಲೂ ನಮ್ಮ ಇಂದ್ರಿಯಗಳು ವಿಷಯಗಳ ಹಿಂದೆ ಸುತ್ತಾ ಇರ್ತವೆ. ಆದ್ರಿಂದ ಆ ವಿಷಯಗಳಿಂದ ಪರಮಾತ್ಮನ ಕಡೆಗೆ ನಾವು ತಿರುಗಿಸ್ತಾ ಇರ್ಬೇಕು. ಹಾಗಾಗಿ ನಾವು ಈ ಮನಸ್ಸನ್ನ ಪರಮಾತ್ಮನ ಕಡೆಗೆ ಬಲವಂತವಾಗಿ ಆದ್ರೂ ತಿರುಗಿಸ್ಬೇಕು, ಇಲ್ಲಾಂದ್ರೆ ಅವು ಅಲ್ಲೇ ವಿಷಯದಲ್ಲೇ ಕೂತ್ಬಿಡ್ತಾವ. ಆಮೇಲೆ ನಮಗೆ ಶ್ರದ್ಧೆ ಇರ್ಬೇಕು, ಗುರು ವಾಕ್ಯ, ಗುರು ಸೇವೆ, ಆಮೇಲೆ ಶಾಸ್ತ್ರದಲ್ಲಿ ನಂಬಿಕೆ, ನಮ್ಮ ಶಾಸ್ತ್ರದಲ್ಲಿ ಏನು ಹೇಳಿದೆ ಅದರ ಬಗ್ಗೆ ಹೆಚ್ಚಿನ ನಂಬಿಕೆ ಇರಬೇಕು, ಮತ್ತು ನಾವು ಅದನ್ನ ಅನುಸರಿಸ್ಬೇಕು. ಆಮೇಲೆ ಬಹಳ ಮುಖ್ಯವಾದ್ದು ಸಮಾಧಾನ, ಯಾವಾಗ್ಲೂ ಸಮಾಧಾನ. ಬ್ರಹ್ಮಚೈತನ್ಯ ಹೇಳ್ತಾ ಇದ್ರು ಅಖಂಡ ಸಮಾಧಾನ, ಸಮಾಧಾನ ಇರ್ಬೇಕು. ಅವಳು ಕೋಪ ದ್ವೇಷ ಇವ್ಯಾವು ಕೂಡ ಬರಬಾರ್ದು. ಶ್ರವಣ ಮನನ ನಿಧಿಧ್ಯಾಸಗಳಲ್ಲಿ ನಮಗೆ ಸಮಾಧಾನ ಇರಬೇಕು. ನಾವು ಒಂದನ್ನು ಸಾಧಿಸ್ಬೇಕು ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸ ಅಂತ ಹೇಳ್ತಾರೆ. ಶ್ರವಣ, ಅದ್ರ ಬಗ್ಗೆ ನಾವು ವಿಷಯವನ್ನ ಹೇಳೋದು, ಶ್ರವಣ ಮಾಡೋದು. ಆಮೇಲೆ ಮನನ, ಅದನ್ನ ಮನಸ್ಸಿನಲ್ಲಿ ತಂದ್ಕೊಳ್ಳೋದು. ಆಮೇಲೆ ನಿಧಿಧ್ಯಾಸ, ಅದರ ಬಗ್ಗೆ ಯಾವಾಗ್ಲೂ ನಾವು ಒಂದು ಧ್ಯಾಸವನ್ನು ಇಟ್ಕೊಂಡಿರ್ಬೇಕು. ಅದಕ್ಕೆ ಏನಂತಾರೆ ಅಂದ್ರೆ ಮಕ್ಕಳ ಬಗ್ಗೆ ತಾಯಂದರಿಗೆ ಮಗುವಿನ ಕಡೆಗೆ ಈ ನಿಧಿಧ್ಯಾಸ ಇರುತ್ತೆ. ಆಮೇಲೆ ಈ ಇದರಲ್ಲಿ ಬೀರೂರಿನಲ್ಲಿ ನಾವು ಬಹಳಷ್ಟು ದುಡ್ಡು ಇಟ್ಟಿದ್ವಿ ಅಂತ ಇಟ್ಕೊಳ್ಳಿ, ಲಕ್ಷಾಂತರ ರೂಪಾಯಿ. ಅವಾಗ ನಮಗೆ ಯಾವಾಗ್ಲೂ ಆ ಬೀರು ಕಡೆಗೆ ಧ್ಯಾಸ. ಸ್ವಲ್ಪ ಶಬ್ದ ಆದ್ರೆ ಬೀರು ಶಬ್ದ ಆತೇನೋ, ಯಾರು ತೆಗೆದ್ರು ಏನೋ ಅಂತ ಹೇಳಿ ನಾವು ಅದ್ರ ಕಡೆಗೆ ಧ್ಯಾಸ. ಇದಕ್ಕೆ ನಿಧಿಧ್ಯಾಸ ಅಂದ್ರೆ ಅಷ್ಟು ಅದ್ರ ಕಡೆಗೆ ನಮ್ಮ ಗಮನ ಇರಬೇಕು ಅಂತ ನಿಧಿಧ್ಯಾಸ. ಹಾಗೆ ನಾವು ಪರಮಾತ್ಮನ ಕಡೆಗೆ ನಾವು ನಮ್ಮ ನಿಧಿಧ್ಯಾಸವನ್ನ ಇಟ್ಟಿರ್ಬೇಕು. ಇವು ಶಮೆ, ದಮೆ, ಉಪರತಿ ಮುಂತಾದ 6 ಗುಣಗಳು, 6 ಗುಣಗಳನ್ನು ಹೊಂದಿರತಕ್ಕಂಥವನು. ಮತ್ತು ಕೊನೆಗೆ ಈ ಮುಮುಕ್ಷತ್ವವನ್ನು ಹೊಂದಿರಬೇಕು. ಅಂದ್ರೆ ಮೋಕ್ಷವನ್ನು ನಾನು ಸಂಪಾದಿಸಲೇಬೇಕೆಂಬ ಒಂದು ದೃಢ ಸಂಕಲ್ಪ. ಇವಳಿಗೆ ಸಾಧನಾ ಚತುಷ್ಟಯಗಳು ಅಂತ ಹೇಳ್ತಾರೆ. ನಿತ್ಯಾನಿತ್ಯ ವಿವೇಕ, ಯಾವುದು ಆತ್ಮ ಯಾವುದು ಅಲ್ಲ ಅಂತ ಹೇಳಿ, ಇಹ ಮೂರ್ತಾರ್ಥ ಫಲ
ಭೋಗ ವಿರಾಗ, ಭೂಮಿಯಲ್ಲಿ ಅಥವಾ ಸ್ವರ್ಗದಲ್ಲಿ ಇರುವ ಸುಖವನ್ನು ಬಯಸ್ತಾ ಇರೋದು, ಅದರ ಬಗ್ಗೆ ಆ, ವಿರಾಗಿ ಆಗೋದು. ಆಮೇಲೆ ಸಮಾಧಿ ಷಟ್ಕ, ಸಮಾಧಿ, ಶಮ, ದಮೆ ಮುಂತಾದ 6 ಗುಣಗಳನ್ನು ಹೊಂದಿರತಕ್ಕಂಥದ್ದು. ಮತ್ತು ಮುಮುಕ್ಷತ್ವ, ನಮಗೆ ಮೋಕ್ಷ ಬೇಕು ಎಂಬ ಮಹದಾಸೆ ಇರಬೇಕು. ಅದೇ ಇಲ್ಲದೆ ಇದ್ರೆ ಏನು ಪ್ರಯೋಜನ? ನಾವೇನ್ ಸಾಧಿಸ್ಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರ, ನಮ್ಮ ಗುರಿ ನಮಗೆ ಗೊತ್ತಿರ್ಬೇಕು. ಹೀಗೆ ಸಾಧನಾ ಚತುಷ್ಟಯ ಸಂಪನ್ನನಾದ ಮನುಷ್ಯನಿಗೆ ಈ ಅನುಭವಾಮೃತವನ್ನು ನಾವು ಹೇಳಬಹುದು ಅಂತ ಹೇಳ್ತಾರೆ. ಈ ಸಾಧನಾ ಚತುಷ್ಟಯವನ್ನು ಅನುಸರಿಸ್ತಕ್ಕಂಥ ಅವನ ಮನಸ್ಸು ಹೇಗಿರುತ್ತೆ? ನಿರ್ಮಲ ಚಿತ್ತ, ಯಾವಾಗಲೂ ಪ್ರಶಾಂತವಾಗಿರುತ್ತೆ. ಅವನ ಮನಸ್ಸಿನಲ್ಲಿ ಇಂಥದ್ದು ಯಾವ ವಿಷಯಗಳು ಬರಲ್ಲ, ಬರೀ ಪರಮಾತ್ಮನೇ ಬರ್ತಾನೆ. ಅಂಥವನಿಗೆ ಈ ಅನುಭವ ಬರ್ತಾ, ಹೇಳಪ್ಪ, ಸುಮ್ಮನೆ ಇಂಥರಿಗೆ ದುಷ್ಕರ್ಮಗಳಿಗೆ ಹೇಳ್ಬೇಡ ಅಂತ ಹೇಳಿ ಕವಿ ಹೇಳ್ತಾನೆ. ನಾವು ಏನನ್ನು ಸಾಧಿಸ್ಬೇಕು ಅಂದ್ರೆ, ಹುಟ್ಟಿದ ಮೇಲೆ ಸಾವು ಬರಬಾರ್ದು, ಸತ್ತ ಮೇಲೆ ನಾವು ಹುಟ್ಟಬಾರ್ದು. ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಯಾವುದೇ ವಿದ್ಯೆ ಕಲ್ತ್ರು ಸರಿಯೇ. ನಮಗೆ ನಾವು ಕಲಿಯುವ ವಿದ್ಯೆಯಿಂದ ನಮಗೆ ಸತ್ತ ಮೇಲೆ ಹುಟ್ಟಬಾರ್ದು, ಹುಟ್ಟಿದ ಮೇಲೆ ಸಾಯಬಾರ್ದು. ಇದನ್ನ ನಾವು ಪಡೆಯಬೇಕು. ಅಂದ್ರೆ ಇದಕ್ಕೆ ಮುಕ್ತಿ ಅಂತ ಕರೀತಾರೆ. ಈ ಮುಕ್ತಿಯನ್ನು ಕೊಡತಕ್ಕಂತಹ ವಿದ್ಯೆಯನ್ನು ನಾವು ಕಲಿಯಬೇಕು ಅಂತ. ವೇದಾಧ್ಯಯನವನ್ನು ಮಾಡಿ ಏನ್ ಪ್ರಯೋಜನ? ಅದರ ಸಾರವನ್ನು ಹುಡುಕಿ ತೆಗೆದಿದ್ದರೆ ನಿಷ್ಫಲ. ನಾನು ವೇದಾಧ್ಯಯನ ಸಂಪನ್ನ, ನಾನು 4 ವೇದವನ್ನು ಕಲ್ತಿದ್ದೇನೆ, ಉಪನಿಷತ್ತುಗಳನ್ನು ಎಲ್ಲ ಓದಿನಿ ಅಂತ ಅಂದ್ರೆ ಬರೆಯೋ ಪ್ರಯೋಜನ ಇಲ್ಲ. ಅವ್ರ ಅರ್ಥಗಳನ್ನು ತಿಳ್ಕೊಂಡಿದ್ಯೇನಪ್ಪ, ಅದರ ಅರ್ಥವನ್ನು ತಿಳ್ಕೊಂಡ್ರೆ ನಿಜವಾಗ್ಲೂ ಪ್ರಯೋಜನ. ಇಲ್ಲದೆ ಹೋದ್ರೆ ಏನಾಗುತ್ತೆ? ಸ್ಪರ್ಶಶಿಲೆಯನ್ನು ಅಡವಿಟ್ಟು ಹೊಟ್ಟೆ ತುಂಬಿಕೊಳ್ಳುವ ಪಾಡಂತೆ ಆಗುತ್ತೆ. ಸ್ಪರ್ಶಶಿಲೆ ತನ್ನ ಕೈಯಾಗೆ ಇದೆ, ಅದು ಯಾವ್ದಾರು ವಸ್ತು ಮುಟ್ಸಿದ್ರೆ ಅಲ್ಲೇ ಬಂಗಾರ ಆಗುತ್ತೆ. ಹಾಗೆ ಅದನ್ನು ಬಳಸ್ಕೊಂಡು ಉಪಯೋಗಿಸದೆ ಇರ್ತಕ್ಕಂಥ ಮೂಢ ದಡ್ಡನಂತೆ ನಾವು ವೇದಾಧ್ಯಯನ ಎಲ್ಲ ಇವನ್ನೆಲ್ಲ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂದ್ರೆ, ಬ್ರಹ್ಮವನ್ನು ಕಂಡವನು, ಬ್ರಹ್ಮವನ್ನು ತಿಳಿದವನು ಬ್ರಹ್ಮನೇ ಆಗುತ್ತಾನೆಂಬ ಶ್ರುತಿ ವಾಕ್ಯ. ಇದನ್ನು ಕಡೆಗಣಿಸಿ ಅಹಂಕಾರ ಮಮಕಾರಗಳಿಂದ ಕರ್ಮಕ್ಕೆ ದಾಸರಾಗಿ ಹುಟ್ಟು ಮರಣ ಚಕ್ರದಲ್ಲಿ ಏಕೆ ಬಳಲುತ್ತಾರೆ? ಮುನ್ನ ಮಾಡಿದ ದುಷ್ಕರ್ಮದ ಫಲವಿರಬೇಕು. ವ್ಯಾಸ ಮಹರ್ಷಿಗಳು ಹೇಳ್ತಾರೆ. ಏನು ಅಂದ್ರೆ, ಅಹಂಕಾರ ಮಮಕಾರಗಳು ಯಾವಾಗ್ಲೂ ನಾನು ನಂದು ಅಂದ್ರೆ ಅಹಂಕಾರ, ಆಮೇಲೆ ಮಮಕಾರ ಅತಿಯಾದ ಪ್ರೀತಿ, ಇವುಗಳನ್ನ ಇಟ್ಕೊಂಡು ಕರ್ಮಕ್ಕೆ ದಾಸರಾಗಿ ನಾವು ಹುಟ್ಟು ಮರಣ ಚಕ್ರದಲ್ಲಿ ಯಾಕೆ ಬಳಲ್ತಾ ಇದ್ದಾರೆ ಮನುಷ್ಯರು? ಇವರಿಗೆ ಮಾಡಿದ ಹಿಂದಿನ ದುಷ್ಕರ್ಮದ ಫಲವಿರಬೇಕು ಅಂತ ಹೇಳಿ ವ್ಯಾಸಗಳು ಹೇಳ್ತಾರೆ. ಯಾಕೆ ಪರಮಾತ್ಮನನ್ನು ನಂಬಿ ಶ್ರುತಿ ವಾಕ್ಯವನ್ನು ಅನುಸರಿಸಿ ಬ್ರಹ್ಮವನ್ನು ಪಡೆದು ನಾವು ಮುಕ್ತಿಯನ್ನು ಪಡೆಯಬಾರದು? ಹೀಗ್ಯಾಕೆ ಜನ ಮಮಕಾರಗಳು ಅಹಂಕಾರಗಳು ಬಲಿಯಾಗಿ ಕರ್ಮಕ್ಕೆ ದಾಸರ ಕರ್ಮ ಮಾಡೋದು? ಒಳ್ಳೆ ಕರ್ಮ ಮತ್ತೆ ಪುಣ್ಯ ಬರುತ್ತೆ, ಅವಾಗ ಸ್ವರ್ಗಾದಿಗಳಿಗೆ ಹೋಗೋದು, ಮತ್ತೆ ವಾಪಸ್ ಬರೋದು. ಹೀಗೆ ಕೆಟ್ಟ ಕರ್ಮ ಮಾಡಿದ್ರೆ ಅದರ ಪಾಪ ಫಲವನ್ನ ಅದಕ್ಕೋಸ್ಕರ ಇವ್ರು ಏನ್ ಮಾಡ್ಬೇಕು? ಮತ್ತೆ ಇನ್ನೊಂದ್ಸರಿ ಹುಟ್ಟು ಬರ್ಬೇಕು. ಹೀಗೆ ಹುಟ್ಟುಗಳೇ ಜಾಸ್ತಿ ಹುಟ್ಟಿದ ಮೇಲೆ ಪುನಃ ಮತ್ತೆ ಆ ಒಂದು ಜನ್ಮದಲ್ಲಿ ಮತ್ತೆ ಇನ್ನೇನೋ ಪಾಪಗಳನ್ನು ಮಾಡೋದು, ಮತ್ತೆ ಇನ್ನೊಂದು ಜನ್ಮವನ್ನು ಪಡೆಯೋದು. ಹೀಗೆ ಬರೀ ಜನ್ಮಗಳನ್ನು ಪಡೆಯೋದು, ಹುಟ್ಟೋದು ಸಾಯೋದು, ಇದೇ ಕೆಲಸದಲ್ಲಿ ಈ ಮನುಷ್ಯರು ಇರ್ತಾರೆ. ಆತ್ಮವನ್ನು ತಿಳಿದವನು ದುಃಖವನ್ನು ದಾಟುತ್ತಾನೆ ಎಂಬ ಉಪನಿಷತ್ನ ವಾಕ್ಯ ಮೇಕೆ ಗರಿ ತಿಂದೀತೆ ಹೊರತು ಕಬ್ಬು ಸವಿಯಲಾರದು. ಆತ್ಮವನ್ನು ತಿಳಿದವನು ದುಃಖ ಪಡಲ್ಲ ಎಂದು, ಅವನು ದುಃಖವನ್ನ ದಾಟ್ತಾನೆ ಎಂಬ ಉಪನಿಷತ್ ವಾಕ್ಯ ಇದೆ. ಇದಕ್ಕೆ ಉದಾಹರಣೆ, ಮೇಕೆ ಗರಿ ತಿಂದೀತೆ ಹೊರತು ಕಬ್ಬು ಸವಿಯಲಾರದು. ಮೇಕೆಗೆ ಗರಿ ತಿನ್ನೋದು ಅಂತ ಗೊತ್ತು, ಕಬ್ಬು ಅದರ ರಸವನ್ನು ಕುಡಿಯಕ್ ಬರಲ್ಲ. ಪರಮಾನಂದ ಪಾಪಿಗಳಿಗೆ ಸೊಗಸಲ್ಲ. ಪಾಪಿಗಳಿಗೆ, ಯಾವಾಗ್ಲೂ ಪಾಪದ ಕೆಲಸ ಮಾಡೋರಿಗೆ ಪರಮಾನಂದ ಬೇಕಾಗಲ್ಲ. ಸ್ವಾನುಭವ ಸಿದ್ಧವಾದ ಜ್ಞಾನದಿಂದ ಮಾತ್ರ ಮೋಕ್ಷ ಸಿಗುತ್ತೆ, ಇನ್ಯಾವುದರಿಂದಲೂ ಇಲ್ಲ. ಸ್ವಾನುಭವ ಸಿದ್ಧವಾದ ಜ್ಞಾನದಿಂದ ಮಾತ್ರ ಮೋಕ್ಷ,
ಕರ್ಮಗಳಿಂದ ಮೋಕ್ಷ ಇಲ್ಲ. ಆಮೇಲೆ ವೇದಾಧ್ಯಯನ ಮಾಡಿದ ನಿಂತಿಲ್ಲ, ಮೋಕ್ಷ ಸಿಗಲ್ಲ, ಯಾವುದರಿಂದಲೂ ಸಿಗಲ್ಲ. ಸ್ವಾನುಭವ ಸಿದ್ಧವಾದ ಜ್ಞಾನದಿಂದ ಮಾತ್ರ ನಮಗೆ ಮೋಕ್ಷ ಸಿಗುತ್ತೆ. ನಾವು ಆ ಆತ್ಮವನ್ನ ಅನುಭವಕ್ಕೆ ತಂದ್ಕೊಳ್ಬೇಕು, ಅದು ನಿಜವಾದ್ದು ಅಂತ ಹೇಳ್ತಾರೆ. ಕರ್ಮಗಳು ನೆರೆಕಳ್ಳ ಹಣಗಳು ಧರ್ಮಗಳ ವೆಡವಟ್ಟು ತಿಳಿಯಲು ನಿರ್ಮಲ ಜ್ಞಾನೈಕ ಸಾರವೇ ಕೇಳದ ಪರಂಜಿ ಬ್ರಹ್ಮ ತಾನೆಂಬುದೇಸೋ ಹಮ್ಮೆನಿಪ ನಿಜ ಮುದ್ರೆಯದು ಶ್ರುತಿ ಸಮ್ಮತವು ಲೋಕಾನುಮತವೆಲೆ ಮಗನೆ ಕೇಳೆಂದ. ಕರ್ಮಗಳನ್ನ ಯಾಕೆ ಮಾಡ್ತಾರೆ? ನಮಗ್ ಏನೋ ಆಸೆ ಇದೆ, ಆಸೆ ತೀರಿಸ್ಕೊಳ್ಳೋದಕ್ಕೆ ಕರ್ಮಗಳನ್ನು ಮಾಡ್ತಾರೆ. ಈ ವೇದಗಳ ಪೂರ್ವ ವಿಚಾರ ಏನಪ್ಪಾ ಅಂದ್ರೆ, ಕರ್ಮಗಳು, ಆ ಕರ್ಮಗಳಿಂದ ಪುಣ್ಯ ಬರುತ್ತೆ, ಇಲ್ಲ ಮಗನ್ ಪಡೆಯೋದು, ಇಲ್ಲ ದ್ರವ್ಯಗಳನ್ನು ಪಡೆಯೋದು, ಹೀಗೆ ನಮಗೆ ಏನ್ ಬೇಕು ಆ ಬೇಕಾದಕ್ಕೆ ತಕ್ಕಂತೆ ವೇದದ ಪೂರ್ವದಲ್ಲಿ ಅನೇಕ ಕ್ರಮಗಳನ್ನ ಹೇಳ್ತಾ ಆ ಕರ್ಮಗಳನ್ನು ಮಾಡೋದು ಅಂತ ಹೇಳಿ. ಆ ಕರ್ಮಗಳು ಕಳ್ಳ ಹಣಗಳು, ಅವುಗಳಿಂದ ನಾವು ಸ್ವರ್ಗಾದಿಗಳನ್ನು ಪಡೆಯೋದು, ಆಮೇಲೆ ಪುನಃ ಪುಣ್ಯ ತೀರಿದ ತಕ್ಷಣ ವಾಪಸ್ ಬರ್ಬೇಕು. ಹಾಗೆ ಕರ್ಮಗಳಿಂದ ನಮಗೆ ಮೋಕ್ಷ ಸಿಗಲ್ಲ. ಧರ್ಮಗಳು ಇವು ನಡೆಯದ ನಾಣ್ಯಗಳು ಅಂತ ಹೇಳ್ತಾರೆ. ಈ ಧರ್ಮಾಚರಣೆಯನ್ನು ಮಾಡ್ತಲೇ ಕೂತಿದ್ರೆ ನಮಗೆ ಮೋಕ್ಷ ಧರ್ಮದಿಂದ ಸಿಗಲ್ಲ. ಹಾಗಾದ್ರೆ ನಿರ್ಮಲ ಜ್ಞಾನಾಸಾರವೇ ಪರಂಜಿ, ನಿರ್ಮಲ ಜ್ಞಾನ, ಅದಕ್ಕೆ ಯಾವಕ್ಕೂ ಅಂಟಿಲ್ಲ, ಕರ್ಮಗಂಟು ಇಲ್ಲ, ಆಮೇಲೆ ಧರ್ಮಗಂಟು ಇಲ್ಲ. ನಿರ್ಮಲವಾದ ಜ್ಞಾನ ಅಂದ್ರೆ ನಮ್ಮ ಆತ್ಮವನ್ನು ನಾನು ಅನುಭವಿಸ್ತಕ್ಕಂಥ ಅದರಿಂದ ಬರುವ ಪರಮಾನಂದವನ್ನು ಅನುಭವಿಸೋದು, ಅದೇ ನಿಜವಾದ ಅಪರಂಜಿ. ಈ ಅದಕ್ಕೆ ಚಿನ್ನದ ನಾಣ್ಯ ಅಂತ ಹೇಳಿ, ಅಂದ್ರೆ 24 ಕ್ಯಾರೆಟ್ ಗೋಲ್ಡ್, ಬಹಳ ಶುದ್ಧವಾದ ಚಿನ್ನ. ಅದರ ಮೇಲೆ ಸೋಹಂ ಎಂಬ ಹಂಸ ಮುದ್ರೆ ಇದೆ. ನಿರ್ಮಲ ಜ್ಞಾನ ಸಾರಾಂಬ ಚಿನ್ನದ ನಾಣ್ಯದ ಮೇಲೆ ಸೋಹಂ ಎಂಬ ಹಂಸ ಮುದ್ರೆ. ಏನಿದು ಸೋಹಂ ಅಂದ್ರೆ, ನಾವು ಉಸಿರಾಡ್ಬೇಕಾದ್ರೆ ಗಾಳಿಯನ್ನ ತಗೋತೀವಿ, ಬಿಡ್ತೀವಿ. ತಗೊಂಡಾಗ ಅದು ಸೋ ಅಂತ ಶಬ್ದ ಬರುತ್ತೆ, ಆಮೇಲೆ ಬಿಡ್ಬೇಕಾದ್ರೆ ಹಮ್ ಅಂತ ಶಬ್ದ ಬರುತ್ತೆ. ಸೋಹಂ 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 ಅಂತ ಅಂದ್ರೆ ಅದು ನಾನು, ಅದು ನಾನು, ಅದು ನಾನು ಅಂತ ಬರ್ತಕ್ಕಂತ ಶಬ್ದ. ಇದನ್ನ ಸನ್ಯಾಸಿಗಳಿಗೆ ಸೋಹಂ ಮಂತ್ರ ಜಪವನ್ನು ಕೊಡ್ತಾರಂತ. ನಾನು ಒಂದ್ಸಾರಿ ಹನಸವಾಡಿಗೆ ಹೋದಾಗ, ಹನಸವಾಡಿ ಅಮ್ಮವರು ನಮ್ಮ ಅಪ್ಪ ಅವರ ಅತ್ಯಂತ ಸಮಕಾಲೀನರು ಮತ್ತು ವಕ್ತರು. ಅವರು ಈ ಮಾತನ್ನು ಹೇಳಿದ್ರು, ಸೋಹಂ ಸೋಹಂ ಇದೊಂದೇ ಜಪ ಮಾಡಿದ್ರೆ ಸಾಕಪ್ಪ, ಇನ್ಯಾವ ಮಂತ್ರಗಳು ಬೇಡ, ಸೋಹಂ ಜಪ. ಆ ಸೋಹಂ ಎಂಬುದು ನಮ್ಮಲ್ಲೇ ತಾನೇ ನಡೀತಾ ಇರ್ತಂತೆ, ಅದನ್ನ ನಾವು ಗಮನಿಸಿದ್ರೆ ಸಾಕಂತ. ಸೋಹಂ ಸೋಹಂ ಉಸಿರಾಡ್ಬೇಕಾದ್ರೆ ಸೋಹಂ ಅಂತಂಬ ಶಬ್ದ ಅಂತ ಹೇಳ್ತಾ ಇದ್ರು. ಅದು ನಾನು ಕೇಳಿದ್ದೆ. ಇದು ಶ್ರುತಿಗಳಿಂದಲೂ ಅಂಗೀಕೃತ, ಲೋಕವೂ ಒಪ್ಪತಕ್ಕಂತ ಮಾತಾಗಿದೆ. ತನ್ನೊಳು ತಿಳಿಯುವುದಿದು ಸಾಮಾನ್ಯವೇ, ಪೂರ್ವದಲ್ಲಿ ಮಾಡಿದ ಪುಣ್ಯ ಫಲ ಒದಗದೊಡೆ ಅದಾರಿಗೂ ಸುಲಭವಲ್ಲಾಗಿ. ಮುನ್ನಲೆಂಬರು ಬ್ರಹ್ಮ ವಿದ್ಯೆಯ ನಿರ್ಣಯಿಸಲು ಅದಿಂದು ಲೌಕಿಕವನ್ನು ಕಳೆದುದನರಿವುದೇ ತನಗುನ್ನತದ ಪದವಿ. ತನ್ನಲ್ಲಿ ತನ್ನನ್ನು ತಿಳಿಯುವುದು, ನಮ್ಮಲ್ಲಿ ಅಂದ್ರೆ ನಮ್ಮ ದೇಹದಲ್ಲಿ ತನ್ನನ್ನು, ನಾನು ಎಂಬುದು ಯಾವುದು? ಅದು ಆತ್ಮ. ಆ ನಮ್ಮ ದೇಹದಲ್ಲಿ ನಮ್ಮನ್ನು ತಿಳಿಯುವುದು ಇದು ಸಾಮಾನ್ಯವಾದ ಮಾತಲ್ಲ. ಆಯ್ತಾ? ಬೇರೆ ಎಲ್ಲೋ ಏನೋ ತಿಳಿಯೋದು ಅಂತಲ್ಲ, ನಮ್ಮನ್ನೇ ತಿಳಿಯೋದು, ನಮ್ಮನ್ನೇ ತಿಳಿಯೋದು. ಇದು ಬಹಳ ಕಷ್ಟ. ಪೂರ್ವ ಜನ್ಮದ ಸುಕೃತವಿರಬೇಕು, ಹಿಂದಿಂದ ಮಾಡ್ಕೊಂಡು ಪುಣ್ಯ ಇದ್ರೆ ನಮಗೆ ಗುರುಗಳ ಆಶೀರ್ವಾದ ಆದ್ರೆ ಆವಾಗ ನಮ್ಮಲ್ಲಿ ನಾವು ತಿಳಿತೀವಿ, ಅಂದ್ರೆ ಆತ್ಮಜ್ಞಾನವನ್ನು ಪಡಿತೀವಿ ಅಂತ. ಲೌಕಿಕವನ್ನು ಬಿಟ್ಟು ಆತ್ಮನನ್ನು ತಿಳಿದರೆ ಅದು ಉನ್ನತ ಪದವಿ. ಲೌಕಿಕ ಯಾವಾಗ್ಲೂ ನಾವು ಸಂಸಾರದ ಬಗ್ಗೆನ ಮಾತಾಡೋದು, ಅವನ್ನ ಬಿಟ್ಟು ನಾವು ಆತ್ಮವನ್ನು ನಾವು ತಿಳ್ಕೊಂಡ್ರೆ
ಅದು ನಿಜವಾಗಿಯೂ ಉನ್ನತ ಪದವಿ. ಅದಕ್ಕಿಂತ ಉನ್ನತ ಪದವಿ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ವಿದ್ಯೆಗಳಲ್ಲಿ ಬ್ರಹ್ಮವಿದ್ಯೆಯೇ ಮೇಲು. ಎಲ್ಲ ಬೇಕಾದಷ್ಟು ವಿದ್ಯೆಗಳಿವೆ, 44 ವಿದ್ಯೆಗಳಿವೆ. ಆದ್ರೆ ಆ ವಿದ್ಯೆಗಳಲ್ಲಿ ಬ್ರಹ್ಮವಿದ್ಯೆ ಎಂಬುದೇ ಬಹಳ ಶ್ರೇಷ್ಠವಾದ್ದು. ಅದನ್ನು ನಾವು ಗಳಿಸ್ಬೇಕು ಹೊರತು ಬೇರೆ ಯಾವ ವಿದ್ಯೆಗಳನ್ನು ಗಳಿಸಿದ್ರು ಪ್ರಯೋಜನ ಇಲ್ಲ. ಆತ್ಮೋದ್ಧಾರ ಆಗ್ಬೇಕು, ಮನುಷ್ಯ ಉದ್ಧಾರ ಆಗ್ಬೇಕು ಅಂದ್ರೆ ಆತ್ಮಜ್ಞಾನವನ್ನು ಪಡೆದ್ರೆ ಉದ್ಧಾರ. ಅವನು ಏನಾಗುತ್ತಾನೆ, ಮತ್ತೆ ಹುಟ್ಟು ಸಾವುಗಳ ಇಲ್ಲದ ಆ ಒಂದು ಸ್ಥಿತಿಯನ್ನು ಪಡಿತಾನೆ. ಅವನು ಎಂದೂ ಮತ್ತೆ ಈ ಪ್ರಪಂಚಕ್ಕೆ ವಾಪಸ್ ಬರಲ್ಲ. ಆ ಸ್ಥಿತಿಗೆ ನಾವು ಬ್ರಹ್ಮಜ್ಞಾನ ಅಂತ ಹೇಳ್ತೇವೆ. ಬ್ರಹ್ಮಜ್ಞಾನವನ್ನ ಪಡಿಬೇಕು. ಹಾಗೆ ಪಡೆದ್ಬಿಟ್ರೆ ಅವನು ನಿಜವಾಗಿಯೂ ಆ ಅತಿ ಉನ್ನತ ಮಟ್ಟದ ವಿದ್ಯೆಯನ್ನು ಕಲಿತಂತಾಗುತ್ತೆ. ಅವನು ನಿಜವಾಗ್ಲೂ ಶಿವನೇ ಆಗ್ತಾನೆ, ನಿಜವಾಗ್ಲೂ ವಿಷ್ಣುವೇ ಆಗ್ತಾನೆ, ನಿಜವಾಗ್ಲೂ ಬ್ರಹ್ಮ ಆಗ್ತಾನೆ, ಪರಬ್ರಹ್ಮನಾಗ್ತಾನೆ. ಇದನ್ನು ಸಾಧಿಸುವುದು ಕಷ್ಟ, ಅಷ್ಟು ಸುಲಭವಾಗಿ ಸಿಗಲ್ಲ. ಇದು ಈ ಸರ್ಟಿಫಿಕೇಟು ನಾವು ಡಿಗ್ರಿ ಓದಿ BA BSc ME ಡಿಗ್ರಿ ಸರ್ಟಿಫಿಕೇಟ್ ಪಡೆದಂಗಲ್ಲ ಇದು. ಇದು ಆತ್ಮವಿದ್ಯೆ ಬಹಳ ಕಷ್ಟವಾದ್ದು. ಕತ್ತಿ ಅಲಗ ಮೇಲೆ ನಡೆದ್ರೆ ಹೆಂಗಾಗುತ್ತೆ, ಯಾವ ಕ್ಷಣದಲ್ಲಾದ್ರೂ ಅದು ಕಾಲ್ ಕೊಯ್ಬಹುದು. ಹಾಗೆ ಈ ಬ್ರಹ್ಮವಿದ್ಯೆಯಿಂದ ನಾನು ಸಾಧಿಸ್ತಾ ಹೋದ್ರೆ ನಮ್ಮ ಮನಸ್ಸಿದೆಯಲ್ಲ, ಇದು ಯಾವ ಕ್ಷಣದಲ್ಲಾದ್ರೂ ಆ ಮಾರ್ಗದಿಂದ ನಮ್ಮನ್ನು ಬೇರ್ಪಡಿಸ್ಬಹುದು. ಮನಸ್ಸಿನ ಬಗ್ಗೆ ಭಾರಿ ಎಚ್ಚರಿಕೆ ಇರ್ಬೇಕು. ಅದೇನ್ ಮಾಡ್ತಾನೆ, ಒಂದು ಕ್ಷಣದಲ್ಲಿ ನಮ್ಮ ಮನಸ್ಸನ್ನ ಭಗವಂತನಿಂದ ಬೇರ್ಪಡಿಸುತ್ತೆ. ವಿಷಯ ಸುಖಕ್ಕೆ ನಮ್ಮನ್ನು ಎಳ್ಕೊಂಡು ಹೋಗಿ ನಮ್ಮನ್ನ ಗುಂಡಿ ಒಳಗೆ ಕೆಡವಿಬಿಡುತ್ತೆ. ಅದರಿಂದ ಮನೋನಿಗ್ರಹ ಎಂಬುದು ಅಷ್ಟು ಸುಲಭದ ಮಾತಲ್ಲ. ಈ ಮನಸ್ಸನ್ನು ನಿಗ್ರಹಿಸಿಕೊಂಡು ನಾವು ಆತ್ಮ ಸುಖವನ್ನು ಏನ್ ಪಡಿಬೇಕೋ ಅದು ದುರ್ಗಮವಾದ ಹಾದಿ. ಅದಕ್ಕೆ ಕಠೋಪನಿಷತ್ನಲ್ಲಿ ಒಂದು ಮಾತಿದೆ, ಏಳಿ ಎತ್ತರಗೊಳ್ಳಿ, ಶ್ರೇಷ್ಠರಾದವರಿಂದ ಬೋಧೆ ಹೊಂದಿರಿ. ಇದು ಕಠೋಪನಿಷತ್ತಿನ ಮಾತು. ಎದ್ದಳ್ ಈ ಪ್ರಪಂಚದಾಗೆ ಬಿದ್ದು ಸಾಯ್ಬೇಡ್ರಿ, ಎದ್ದಾಳ್ರಿ ಮೇಲ್ಕೆ ಅಂತ. ಹಾಗಾಯ್ತು, ಎಷ್ಟ್ ಸರಿ ನೀವು ಹುಡ್ತೀರಿ, ಎಷ್ಟ್ ಸರಿ ಸಾಯ್ತೀರಿ. ಹುಟ್ಟು ಸಾವುಗಳನ್ನ ಇಲ್ಲದೆ ಇರ್ತಕ್ಕಂಥ ಸ್ಥಿತಿಯನ್ನು ಪಡೆಯಿರಿ. ಅದಕ್ಕೆ ಏನ್ ಮಾಡ್ಬೇಕು, ಶ್ರೇಷ್ಠರಾದವರಿಂದ ಬೋಧೆ ಹೊಂದೇ, ನಮ್ಮ ಅಪ್ಪನಂತರಿಂದ ಬೋಧೆಯನ್ನು ತಗೊಳ್ಳಿ ಅಂತ ಹೇಳಿ ಅವ್ರು ಏನ್ ಹೇಳ್ತಾರೆ ಕೇಳಿ. ಅವರ ಒಂದು ಉಪದೇಶವನ್ನು ಅನುಸರಿಸಿ ಮೊದಲು ನಿಮ್ಮ ಆತ್ಮೋದ್ಧಾರ ಮಾಡ್ಕೊಳ್ಳಿ ಅಂತ ಹೇಳಿ ಈ ಈ ಒಂದು ಪದ್ಯದಲ್ಲಿ ವ್ಯಾಸ ಮಹರ್ಷಿಗಳು ಹೇಳ್ತಾರೆ. ಬಾಯಿ ಬ್ರಹ್ಮವ ನುಡಿದ ಮಾತ್ರದಿ ಮಾಯ ಎಳಿದುದೆ ನಿಜ ಸುಖವು ತನಗಾಯಿತೆ. ಕತ್ತಲೆಯ ಮನೆಯೊಳು ದೀಪವಾರ್ತೆಯನು ಬಾಯಲಾಡಲು ಬಹಳ ಕತ್ತಲೆ ಹೋಯಿತೆ. ಅದರಂತೆ ಅನುಭವದಾಯತಿಕೆ ತನ್ನೊಳಗೆ ಜನಿಸದೆ ಬಾಯರಿವು ವ್ಯರ್ಥ. ಇದರಲ್ಲಿ ಬಾಯಲ್ಲಿ ಬ್ರಹ್ಮವನ್ನು ಮಾತಾಡುದು. ನಾನು ನಾನು ಬ್ರಹ್ಮ, ನಾನು ಶಿವ, ನಾನು ವಿಷ್ಣು, ನಾನೇ ಬ್ರಹ್ಮ ಅಂತ ಹೇಳಿ ಬಾಯಿಗೆ ಮಾತಾಡೋದು. ಬಾಯಿಗೆ ಮಾತಾಡಿದ್ರೆ ಆತ್ಮಾನಂದ ಸಿಕ್ಬಿಡ್ತೇನಪ್ಪ ನಿನಗೆ. ಮಾಯೆಯಿಂದ ನೀನು ಬಿಡುಗಡೆ ಹೊಂದಿದ್ಯಾ? ಖಂಡಿತ ಇಲ್ಲ. ಅದಕ್ಕೆ ಅಪ್ಪ ಅವರು ಅಹಂ ಬ್ರಹ್ಮಾಸ್ಮಿ, ನಾನ್ ಬ್ರಹ್ಮ ಅಂದ್ರೆ ನೀನ್ ಖಂಡಿತ ಬ್ರಹ್ಮ ಅಲ್ಲ ಅಂತಿದ್ರು. ಯಾಕೆ? ನಿನಗೆ ಅನುಭವ ಆಗಿಲ್ಲ. ಬ್ರಹ್ಮದ ಅನುಭವ ಆದ್ರೆ ನೀನ್ ಬ್ರಹ್ಮ, ಅಲ್ಲಿವರೆಗೂ ಅಲ್ಲ. ಇದು ಪುಸ್ತಕದ ಒಂದು ವಿಚಾರ. ಯಾವ್ದೋ ಒಂದು ಪುಸ್ತಕ ಓದಿದ ಆದ್ರಿಂದ ನಾನ್ ಬ್ರಹ್ಮ ಅಂತ ಹೇಳ್ತೀಯ. ಆ ಪುಸ್ತಕ ಬರೆದವನ ಅವನ ಅನುಭವ ಇತ್ತು, ನಿನ್ನ ಅನುಭವ ಅಲ್ಲ. ಅದರಿಂದ ಅನುಭವವನ್ನು ಪಡೆದು ಆಮೇಲೆ ನಾನ್ ಬ್ರಹ್ಮ ಅಂತ ಹೇಳು ಅಂತ ಹೇಳಿ ಅಪ್ಪ ಅವರು ಖಂಡಿತ ಹೇಳ್ತಾ ಇದ್ರು. ಹೀಗೆ ಕತ್ತಲ ಮನೆಯಲ್ಲಿ ದೀಪದ ಮಾತಾಡಿದರೆ ಬೆಳಕು ಬಂದೀತೆ. ಕತ್ತಲ ಮನೆ ಕುತ್ಕೊಂಡ್ಬಿಟ್ಟಿದ್ದೇವೆ, ಆಮೇಲೆ ಎಂಡೆ ದೀಪ ಹಚ್ಚಿಟ್ರೆ ಹಂಗಿರುತ್ತೆ. ಆಮೇಲೆ ಎಲೆಕ್ಟ್ರಿಕ್ ಬಲ್ಬ್ ಆದ್ರೆ ಹೆಂಗಿರುತ್ತೆ, ಆವಾಗ ಎಷ್ಟು ಪ್ರಕಾಶ ಇರುತ್ತೆ, ಹಾಗೆ ಹೀಗೆ ಅಂತ ಬರೀ ದೀಪದ ಮಾತಾಡೋದು. ಆವಾಗ ಹಂಗ್ ಮಾತಾಡಿದ್ರೆ ಏನಾದ್ರು ಬೆಳಕು ಬರುತ್ತೋ? ಕತ್ಲು ಹಂಗೆ ಇರುತ್ತೆ. ಆದ್ದರಿಂದ ಅಖಂಡ ಆತ್ಮಾನುಭವ ಆಗದ ಹೊರತು ಜ್ಞಾನದ ಮಾತಾಡುವುದು ವ್ಯರ್ಥ. ನನಗೆಲ್ಲ ಜ್ಞಾನ ಆಗ್ಬಿಟ್ಟಿದೆ, ನಾನು ಬ್ರಹ್ಮ, ನಾನು ಖಂಡಿತ ಶಿವ ಅಂತ ಹೇಳಿ ನಾವೇನು ಜ್ಞಾನದ ಮಾತಾಡ್ತೀವಿ ಅದು ಅನುಭವವಿಲ್ಲದಲ್ಲೇ ಮಾತಾಡಬಾರದು ಅಂತ ಹೇಳ್ತಾ ಇದ್ದಾರೆ. 5 ಕ್ಲೇಶಗಳು 8 ಪಾಶಗಳನ್ನು ಕಳೆದುಕೊಳ್ಳದೆ
ನೀನು ಶಿವ ನೀನು ಬ್ರಹ್ಮ ಎಂದು ಉಪದೇಶಿಸಿದರೆ ಫಲವೇನು? 5 ಕ್ಲೇಶಗಳು, ಪಂಚಕ್ಲೇಶಗಳು ಅಂತ ಸಾಧಕರಿಗೆ ಬರತಕ್ಕಂಥ ಅಡ್ಡಿಗಳು: ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ ಅಂತ. ಅವಿದ್ಯೆ ತನ್ನನ್ನು ತಿಳಿಯದೇ ಇರುವುದು, ನಾನು ಯಾರು ಎಂಬುದು ತಿಳಿದೇ ಇರ್ತಕ್ಕಂಥದ್ದು. ಅಸ್ಮಿತೆ, ಪುರುಷ ಮತ್ತು ಬುದ್ಧಿ ನಡುವೆ ನಾನಿದ್ದೇನೆ ಎಂಬ ತಪ್ಪು ತಿಳುವಳಿಕೆ. ನಮ್ಮ ಒಳಗಡೆ ನಾವು ಹೋಗ್ತಾ ಹೋದ್ರೆ ಆ ಬುದ್ಧಿ, ಇದು ಮನಸ್ಸು, ಬುದ್ಧಿ, ಆಮೇಲೆ ಅಹಂಕಾರ, ಚಿತ್ತ ಅದೆಲ್ಲ ಹೇಳ್ತಾರೆ. ಆ ಪುರುಷ ಕೊನೆಗೆ ನಮ್ಮಲ್ಲಿ ಅತಿ ಒಳಗಡೆ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮ ಮತ್ತು ಅದಕ್ಕೆ ಪುರುಷ ಅಂತ ಹೇಳ್ತಾರೆ. ಆ ಪುರುಷ ಮತ್ತು ಬುದ್ಧಿಯ ನಡುವೆ ನಾನಿದ್ದೇನೆ ಎಂಬುದು ಇದು ಸುಳ್ಳು. ಈ ಅಸ್ಮಿತೆ ಬರುತ್ತೆ. ಅಸ್ಮಿತೆಯಿಂದ ಏನಾಗುತ್ತೆ, ನಮ್ಮ ಒಂದು ಕೆಲಸ ಕೆಟ್ಟ ಹೋಗುತ್ತೆ. ಪರಮಾತ್ಮನ ಪಡೆಯುವ ಕೆಲಸದಲ್ಲಿ ನಾವು ಉತ್ತೀರ್ಣರಾಗಲ್ಲ ಅಂತ. ಆಮೇಲೆ ರಾಗ, ದ್ವೇಷ. ಈ ರಾಗಕ್ಕಿಂತ ದ್ವೇಷ ಬಹಳ ತೀವ್ರವಾದ್ದು. ರಾಗ ಅಂದ್ರೆ ಅತಿಯಾಗಿ ಪ್ರೀತಿಸೋದು ಒಬ್ಬರನ್ನ, ಅವ್ರು ಇಲ್ದೇ ಇದ್ರೆ ನಾನು ಬದುಕೇ ಇಲ್ಲ. ಹಾಗೆ ನಾವು ಒಬ್ಬರಲ್ಲಿ ಅತಿಯಾದ ಮಮಕಾರ. ಆಮೇಲೆ ದ್ವೇಷ, ಒಬ್ಬರನ್ನ ದ್ವೇಷಿಸೋದು. ಅವನು ಹಂಗ ಅಂದ್ಬಿಟ್ನಲ್ಲ, ಅವನ್ ಏನ್ ಮಾಡ್ಬೇಕು, ಅವ್ನು ಹಾಗೆ ಮಾಡ್ಬಿಡ್ತೀನಿ, ಹೀಗ್ ಮಾಡ್ತೀನಿ. ದ್ವೇಷ ಒಳಗಡೆ ಕುದಿಯುತ್ತಿರುತ್ತೆ. ಯಾವ ಕ್ಷಣದಲ್ಲಾದ್ರೂ ಆ ದ್ವೇಷ ಹೊರಬರುತ್ತೆ. ಹೀಗೆ ಸಾಯ ಮುಂದೆ ಅತಿ ಪ್ರೇಮವಾಗ್ಲಿ ಅತಿ ದ್ವೇಷವಾಗಿ ಬಂದ್ರೆ ಪುನಃ ನಾವು ಹುಟ್ಟು ಬರ್ಬೇಕಾಗುತ್ತೆ ಅದು ತೀರ್ಸಕ್ಕೆ. ದ್ವೇಷ ಎಂಬುದಂತೂ ಅತಿ ಕೆಟ್ಟು. ದ್ವೇಷದಿಂದ ಎಷ್ಟೋ 7 ಜನ್ಮಗಳು ಕಾಡಿದ ಅಂತ ಹೇಳ್ತು ಮಾತಾಡ್ತಾರೆ. ಆ ದ್ವೇಷಕ್ಕೆ, ಆ ದ್ವೇಷವನ್ನ ತೀರ್ಸಿಕೊಳ್ಳೋದಕ್ಕೆ ಮತ್ತೆ ಜನ್ಮಗಳನ್ನು ಪಡೀತು. ಈ ರಾಗವನ್ನ ಮತ್ತೆ ಅನುಭವಿಸೋದಕ್ಕೆ ಮತ್ತೆ ಜನ್ಮಗಳನ್ನು ಪಡಿತೀವಿ. ಆಮೇಲೆ ಅಸ್ಮಿತೆ, ಅವಿದ್ಯೆ ಇವೆಲ್ಲವೂ ಅಷ್ಟೇ. ಆಮೇಲೆ ಅಭಿನಿವೇಶ, ಪ್ರಾಣ ಭಯ, ಜೀವ ಭಯ. ಪ್ರಾಣ ಭಯ, ಜೀವ ಭಯ ಯಾರಿಗಿರ್ತೋ ಅವ್ರಿಗೆ ಏನನ್ನೂ ಸಾಧಿಸಕ್ಕಾಗಲ್ಲ. ಆದ್ರಿಂದ ಇವೆಲ್ಲವನ್ನೂ ಬಿಡಬೇಕು ಅಂತ ಹೇಳ್ತಾರೆ. ಹಾಗೆ ಆಮೇಲೆ ಅಷ್ಟಪಾಶಗಳು ಅಂತಂದ್ರೆ ಏನು? ದಯೆ, ಶಂಕೆ, ಭಯ, ಲಜ್ಜೆ, ನಿಂದೆ, ಕುಲ, ಶೀಲ, ಧನ ಅಂಥ ಕುಲ ಇಂಥ ಕುಲ ಅಂತ ಹೇಳಿ. ಆಮೇಲೆ ಭಯ, ಹಾಗಿದೆ, ಇಲ್ಲ ಅಲ್ಲೇ ಏನೋ ಇದೆ, ಇಲ್ಲೇನೋ ಇದೆ. ಆಮೇಲೆ ನಿಂದೆ, ಇನ್ನೊಬ್ಬನ ಸುಮ್ಮನೆ ಬೈದೆ. ಶೀಲ, ಧನ, ದುಡ್ಡಿನ ಮದ. ಹೀಗೆ ಈ ಒಂದು ಅಷ್ಟಪಾಶಗಳು ಅಂತ ಇವುಗಳನ್ನ ನಾವು ಕಳ್ಕೋಬೇಕು. ಇವುಗಳಿಗೆ ದಾಸರಾಗಬಾರ್ದು. ದಾಸರಾಗದಂಗೆ ಮನಸ್ಸನ್ನ ನಿರ್ಮೂಲವಾಗಿಟ್ಕೊಂಡು ಪರಮಾತ್ಮನ ನಾವು ಪಡಿಬೇಕು ಅಂತ. 5 ಕ್ಲೇಶಗಳು 8 ಪಾಶಗಳನ್ನು ಕಳೆದುಕೊಳ್ಳದವನಿಗೆ ನೀನ್ ಶಿವ ನೀನ್ ಬ್ರಹ್ಮ ಅಂತ ಉಪಯೋಗಿಸಿದ್ರೆ, ನಾವು ಉಪದೇಶ ಮಾಡಿದ್ರೆ ಏನು ಫಲ ಇಲ್ಲ. ಆತ್ಮ ಸುಖವನ್ನು ಗಳಿಸದಿರುವ ಜೀವಿಯು ಹೇಗೆ ಮುಕ್ತನಾಗ್ತಾನೆ? ಆತ್ಮ ಸುಖವನ್ನೇ ಕಂಡಿಲ್ಲ ಅವನ ಆತ್ಮವನ್ನೇ ದರ್ಶನ ಮಾಡಿಲ್ಲ, ಅವನ ಆತ್ಮವನ್ನ ತಿಳಿದಿಲ್ಲ. ಅಂತ ಜೀವಿ ಮುಕ್ತನ ಹೆಂಗಾಗ್ತಾನೆ? ಅವನಿಗೆ ಮುಕ್ತ ಹೆಂಗ್ ಸಿಗುತ್ತೆ ಅಂತ ಹೇಳಿ ವ್ಯಾಸ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಎಲೆ ಧನಂಜಯ, ಸರ್ವಧರ್ಮವನುಳಿದು ನನ್ನನೆ ಭಜಿಸು, ಪಾಪವ ತೊಲಗಿಸುವೆ, ನಿನಗೀಗ ಮೋಕ್ಷವನಿತ್ತು ಸಲಹುವೆನು. ಹಲವು ಕೊಂಬೆಗೆ ಹಾರದೊಂದನೆ ಬಲು ಬಿಡಿದು ಗತಿ ಒಡೆಯುವುದೆಂದದ ತಿಳುಹಿದನು ಶ್ರೀಕೃಷ್ಣ ಗೀತಾ ಪರಿಸಮಾಪ್ತಿಯಲ್ಲಿ. ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನ ಹೇಳ್ತಾನೆ, ಎಲೆ ಅರ್ಜುನ, ಸರ್ವ ಧರ್ಮಗಳನ್ನು ಪರಿತ್ಯಜಿಸಿ ನನಗೊಬ್ಬನಿಗೆ ಶರಣಾಗು. ನಿನ್ನ ಪಾಪಗಳನ್ನು ನಾಶ ಮಾಡಿ ಮುಕ್ತಿಯನ್ನಿಟ್ಟು ಕಾಪಾಡ್ತಾನೆ. ನೋಡ್ರಿ, ಹಿಂಗಿಷ್ಟು ಗಂಟಾಘೋಷವಾಗಿ ಮುಕ್ತಿಯನ್ನು ಕೊಡ್ತೀನಿ ಅಂತ ಹೇಳಾರ ಯಾರು? ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನಿಗೆ, ಸರ್ವ ಧರ್ಮಗಳನ್ನು ಪರಿತ್ಯಾಗ, ನಿನ್ನ ಏನ್ ಧರ್ಮ ಇಲ್ಲ ಅವೆಲ್ಲ ಬಿಟ್ಬಿಡು. ಆಮೇಲೆ ನನಗೊಬ್ಬನಿಗೆ ಶರಣಾಗು. ಈ ಶರಣಾಗೋದು ಅಂದ್ರೆ ಇದು ನವವಿಧ ಭಕ್ತಿಗಳಲ್ಲಿ ನಿವೇದನೆ ಅಂತ ನಮ್ಮ ಆತ್ಮವನ್ನೇ ಅರ್ಪಿಸೋದು. ನಾನು ಎಂಬುದು ಮೊದಲು ಅರ್ಪಿಸ್ಬೇಕು. ಈಗ ಇದರಲ್ಲಿ ಬ್ರಹ್ಮನ ಚೈತನ್ಯರ ಕಥೆಯಲ್ಲಿ ಬರುತ್ತೆ, ಒಬ್ರು
ನನಗೆ ಮುಕ್ತಿ ಕೊಟ್ಬಿಟ್ರಿ ಅಂತ ಹೇಳಿ ಗುರುಗಳನ್ನ ಕೇಳ್ತಾನೆ. ಅದಕ್ಕೆ ಬ್ರಹ್ಮಚೈತನ್ಯರು ಹೇಳ್ತಾನೆ, ನಿಂದೆಲ್ಲ ಬಿಟ್ಟು ಬಾರಪ್ಪ ಅಂತ ಹೇಳ್ತಾರೆ. ಆವಾಗ ಅವನು ಎಲ್ಲ ಊರಿಗೆ ಹೋಗಿ ತನ್ನ ಆಸ್ತಿ ಎಲ್ಲ ಏನೇನಿತ್ತು ಎಲ್ಲವನ್ನು ಬಿಟ್ಟು ಬಂದು ಸ್ವಾಮೀಜಿ ನಾನು ಎಲ್ಲ ಬಿಟ್ಟು ಬಂದಿನಿ, ಮನೆ ಮಾಡ್ದೆ, ಅದ್ ಮಾಡಿದೆ ಇದ್ ಮಾಡಿದೆ ಅಂತ ಹೇಳಿ. ಆತಪ್ಪ ಎಲ್ಲ ಬಿಟ್ಟಿದ್ಯಾ, ಆದ್ರೆ ನಾನು ಬಂದು ಬೀಳಿಲ್ವಲ್ಲ ನೀನು, ಈಗಿನೇ ಹೇಳ್ತಾ ಇದೀಯಾ ನಾನು ಅದ್ ಮಾಡ್ದೆ ಇದ್ ಮಾಡ್ದೆ ಅಂತ. ನಾನು ಬಂದು ಬಿಡಪ್ಪ ಮೊದ್ಲು, ಆಮೇಲೆ ಮುಂದಿದ್ದು. ಆವಾಗ ಅವನು ಮತ್ತೆ ಪ್ರಯತ್ನ ಪಟ್ಟು ನಾನು ಎಂಬುದನ್ನ ಸಂಪೂರ್ಣ ತೊರೆದು ಬಂದಂತೆ. ಆವಾಗ ಅವನಿಗೆ ಮುಕ್ತಿಯನ್ನ ಬ್ರಹ್ಮಚೈತನ್ಯರು ದಯಪಾಲಿಸಿದ್ರಂತೆ. ಹಾಗೆ ನಾನು ಎಂಬುದನ್ನ ನಾನು ಎಂಬುದೇ ಅಹಂಕಾರ, ಅದು ಏನ್ ಮಾಡಿದ್ರು ಹೋಗಲ್ಲ, ಅದನ್ನು ಕಳ್ಕೋಬೇಕು ಅವನು. ಆಮೇಲೆ ಇದಕ್ಕೋಸ್ಕರ ನಾವು ಶ್ರೀಕೃಷ್ಣ, ಆಮೇಲೆ ದೇವ್ರು ಯಾರಾಗ್ಬೋದು, ಇಲ್ಲ ಯಾವ ಗುರುಗಳಾಗ್ಬೋದು, ಅವರಿಗೆ ನಾವು ಅರ್ಪಿಸ್ಬಿಟ್ಟು ಇರ್ಬೇಕು. ಆವಾಗ ಏನಾಗುತ್ತೆ, ಅವರಿಗೆ ಈ ಸಾಮರ್ಥ್ಯ ಇರುತ್ತೆ, ನಮ್ಮ ಪಾಪಗಳನ್ನ ಕಳೆಯೋ ಸಾಮರ್ಥ್ಯ. ನಾವು ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ ಓದ್ತೀವಿ, ಯಾರೋ ಒಬ್ಬ ಬಂದು ನನಗೆ ಮುಕ್ತಿಯನ್ನು ಕೊಡ್ರಿ ಅಂತ ಕೇಳ್ತಾನೆ, ಅವರೆಲ್ಲ ಸೇವೆ ಮಾಡ್ತಿರ್ತಾನ ಅವನು. ಅವನ ಒಂದು ಆ ಸೇವಾ ಮನೋಭಾವ, ಭಕ್ತಿಗೆ ಅವರು ಮೆಚ್ಚಿ ಅವನ ಪಾಪಗಳನ್ನ ಕರ್ಮಗಳನ್ನ ಕಳಿಬೇಕಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಒಂದು ಕರ್ಮಗಳನ್ನೆಲ್ಲ ಒಂದ್ ಕಲ್ಲಿಗೆ ಅದನ್ನ ವರ್ಗಾವಣೆ ಮಾಡ್ತಾರೆ. ಆ ಕಲ್ಲನ್ನು ಒಡಿಸ್ತಾರೆ. ಆ ಕಲ್ಲನ್ನು ಒಡಿಸ್ದಂಗೆ ಅವನ ಪಾಪಗಳು ಕಳೀತಾ ಹೋಗ್ತವೆ. ಹಾಗೆ ಇನ್ನೊಬ್ಬನಿಗೆ ಅವನ ಕನಸಿನಲ್ಲಿ ಆ ಕರ್ಮಗಳನ್ನು ಕಳೀತಾರೆ. ಹೀಗೆ ಸದ್ಗುರುಗಳಿಗೆ ಆ ಪಾಪಗಳನ್ನ ಕಳೆಯೋದು ಚೆನ್ನಾಗಿ ಗೊತ್ತಿರುತ್ತೆ. ನಾವು ಮೊದಲು ಅವ್ರಿಗೆ ಶರಣಾಗತರಾದ್ರೆ ಆವಾಗ ಅವರು ನಮ್ಮ ಪಾಪಗಳನ್ನು ಕಳೆದು ನಮಗೆ ಮುಕ್ತಿಯಂತ ದಯಪಾಲಿಸ್ತಾರೆ. ಆದ್ರಿಂದ ನಾವು ಶರಣಾಗತ ಆಗೋದು ಬಹಳ ಮುಖ್ಯ. ನೀನೇ ಗತಿ ಅನ್ಬೇಕು, ಆವಾಗ ಆ ಕೆಲಸವನ್ನ ಅವ್ರು ಮಾಡ್ತಾರೆ. ಅಪ್ಪ ಅವ್ರು ಹೇಳ್ತಿದ್ರು, ನಾವು ನಮ್ಮ ಸದ್ಗುರುವಿನಲ್ಲಿ ನಮ್ಮ ಎಲ್ಲವನ್ನೂ ಅರ್ಪಿಸಿದ್ವಿ, ಅವನ ಮೇಲೆ ಭಾರ ಹಾಕಿದ್ವಿ ಅಂತ ಅಪ್ಪನ ಮಾತು ಅಂತ ಹೇಳಿದಾರೆ. ಭಾರ ಹಾಕಿದ್ರು, ಸದ್ಗುರುವಿನ ಮೇಲೆ ಭಾರ ಹಾಕಿದ್ವಿ, ಅವನು ನಮ್ಮನ್ನ ಉದ್ಧಾರ ಮಾಡಿದ. ನೀವು ನಿಮ್ಮ ಗುರುಗಳ ಮೇಲೆ ಸಂಪೂರ್ಣ ಭಾರ ಹಾಕಿ, ಆವಾಗ ನೀವು ಉದ್ಧಾರ ಆಗ್ತೀರಿ ಅಂತ. ಅವ್ರು ಎಂದು ನನ್ನ ಮೇಲೆ ಭಾರ ಹಾಕ್ರಿ ಅಂತ ನಾನು ಬರ್ತಿರ್ಲಿಲ್ಲ ಅವ್ರ ಬಯ್ಯಾಗೆ. ಅವ್ರು ಯಾವಾಗ್ಲೂ ನಿಮ್ ಗುರುಗಳು ಅಂತ ಹೇಳ್ತಾ ಇದ್ರು. ನಮ್ ಗುರುಗಳು ಅಂದ್ರೆ ಯಾರು? ಶಂಕಲಿಂಗ ಭಗವಾನ್ರು. ಅವ್ರಿಗೆ ನಮ್ಮದೆಲ್ಲದನ್ನು ಅರ್ಪಿಸ್ಬಿಡಕ್, ನೋಡಪ್ಪ ಇದೋಷ್ಟು ನಿಂದು, ನೀನೇ ಕಾಪಾಡ್ಬೇಕು ಅಂತ ಹೇಳಿ ನಾವು ಅಡ್ಬಿದ್ರೆ ಅವಾಗ ಅವನ್ ತಗತಾನ ಆ ಕೆಲ್ಸವನ್ನ ಬಹಳ ಚೊಕ್ಕವಾಗಿ ಮಾಡ್ತಾನೆ. ಅದರಲ್ಲೇನು ಅನುಮಾನ ಇಲ್ಲ. ನಾವು ಶರಣಾಗತಿ ಆಗದೆ ಬಹಳ ಮುಖ್ಯ ಅಂತ ಹೇಳಿ, ಈ ಸಾಧನೆ ಮಾಡೋಕಾರೆ ಬುದ್ಧಿ ಅನಂತ ಮಾರ್ಗದಲ್ಲಿ ಹೋಗುತ್ತೆ. ಬುದ್ಧಿ ಮದೇನು ಸುಮ್ಗಿರಲ್ಲ, ಗೊತ್ತಾಯ್ತೆ, ಕ್ಷಣಕ್ಕೂ ತನ್ನ ದಿಕ್ಕನ್ನು ಬದಲಾಯಿಸ್ತಾ ಇರುತ್ತೆ. ಬೇರೆ ಬೇರೆ ವೃತ್ತಿಗಳನ್ನ ಅವಲಂಬಿಸುತ್ತೆ. ಹಾಗೆ ಅನೇಕ ವೃತ್ತಿಗಳು ನಮ್ಮಲ್ಲೇ ಇರ್ತವೆ. ಪ್ರಯತ್ನ ಪೂರ್ವಕವಾಗಿ ಆತ್ಮವಿದ್ಯೆಯನ್ನು ಅವಲಂಬಿಸ್ಬೇಕು, ಜೀವನ್ ಮುಕ್ತಿಯನ್ನ ಪಡಿಬೇಕು ಅಂತ ಹೇಳಿ ವ್ಯಾಸ ಮಹರ್ಷಿಗಳು ಹೇಳ್ತಾರೆ. ಮತಗಳಲ್ಲಿ ಬಹುವಿಧದ ಮುಕ್ತಿಯ ಗತಿಗಳನ್ನು ಹೇಳಿದೊಡೆ, ಅದೆಲ್ಲವೂ ಕ್ಷಿತಿಯೊಳು ಎಕ್ಕೆಯ ಹಾಲು ಕಳ್ಳಿಯ ಹಾಲದೆಂಬಂತೆ. ಅತಿಶಯದ ಗೋಕ್ಷೀರ ಒಪ್ಪುದೆ ಶ್ರುತಿ ವಿದಿತ ಸಾಯುಜ್ಯ ಮೋಕ್ಷಕ್ಕೆ, ಇತರ ಗತಿಗಳು ಸರಿಬಹವೆ ಶುಕಯೋಗಿ ಹೇಳೆಂದ. ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ವಿಧದ ಮುಕ್ತಿಗಳನ್ನು ಹೇಳಿದೆ. ಮುಕ್ತಿಗಳಲ್ಲಿ 4 ಮುಕ್ತಿಗಳು ಮುಖ್ಯವಾಗಿ ಹೇಳ್ಕೊಡ್ತಿವೆ: ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ ಅಂತ. ಸಾಮೀಪ್ಯ ಅಂದ್ರೆ ಪರಮಾತ್ಮ ಎಲ್ಲಿದನೋ ಅಲ್ಲೇ ಅವನ ಸೇವೆಯನ್ನು ಮಾಡ್ಕೊಂಡಿರೋದು, ಅದು ಸಾಮೀಪ್ಯ. ಅವನ ಲೋಕದಲ್ಲಿ ಕೈಲಾಸದಲ್ಲಿ ಶಿವನ ಒಂದು ಸೇವೆ ಮಾಡ್ಕೊಂಡಿರೋದು, ಇಲ್ಲ ವೈಕುಂಠದಲ್ಲಿ ವಿಷ್ಣುವಿನ ಸೇವೆಯನ್ನು ಮಾಡೋದು. ಹೀಗೆ ಪರಮಾತ್ಮ ಎಲ್ಲಿರ್ತಾನೋ ಅಲ್ಲೇ ಅವನ ಸೇವೆಯನ್ನು ಮಾಡ್ತಾ ಸಾಮೀಪ್ಯದಲ್ಲಿರೋದು, ಹತ್ತಿರದಲ್ಲಿರೋದು. ಇವಕ್ಕೂ ಕೂಡ ಬಹಳ ಪುಣ್ಯ ಮಾಡಿರ್ಬೇಕು. ಬಹಳ ಪುಣ್ಯಗಳ ಕೆಲಸಗಳನ್ನು ಮಾಡಿದ್ರೆ ಆ ಪುಣ್ಯದಿಂದ ಅವನ ಸಮೀಪ ಸಿಗುತ್ತೆ. ಸಾಮೀಪ್ಯ ಅಂದ್ರೆ. ಸಾರೂಪ್ಯ ಅಂದ್ರೆ ಅವನ ರೂಪದಲ್ಲೇ ಇರೋದು, ಅದಕ್ಕೆ ಸಾರೂಪ್ಯ ಮುಕ್ತಿ ಅಂತ ಕರೀತಾರೆ. ಆಮೇಲೆ ಸಾಲೋಕ್ಯ
ಅವನ ಲೋಕದಲ್ಲೇ ಇರೋದು ಸಾಲೋಕ್ಯ ಅಂದ್ರೆ. ಹೀಗೆ ಬೇರೆ ಬೇರೆ ಮುಕ್ತಿಗಳಿವೆ. ನಾವು ಅವುಗಳನ್ನು ನಮ್ಮ ಪುಣ್ಯವಶದಿಂದ ನಾವು ಅಲ್ಲಿ ಹೋಗಿ ಅವನನ್ನು ಅನುಭವಿಸ್ತಾ ಇದ್ರೆ ನಮ್ಮ ಪುಣ್ಯ ಸೌದ ತಕ್ಷಣವೇ ನಾವು ಭೂಮಿಗೆ ವಾಪಸ್ ಬರ್ಬೇಕು. ಅದು ಕಾಯಮ್ಮು, ವಾಪಸ್ ಬರೋದು ಕಾಯಂ. ನಾವು ಇಲ್ಲಿಗೆ ಬರದಂತೆ ಹೋಗಲ್ಲ, ಮತ್ತು ನಾವು ಇಲ್ಲಿಗೆ ಬರ್ತೇವೆ, ಮತ್ತೆ ನಾವು ಜನ್ಮಗಳನ್ನು ತಾಳ್ಕೆತ ಇಲ್ಲೇ ಇರ್ತೇವೆ. ಸಾಯುಜ್ಯ ಮುಕ್ತಿ ಅಂದ್ರೆ ಹಂಗಲ್ಲ, ಪುನಃ ಬರದೇ ಇರ್ತಕ್ಕಂಥದ್ದು, ಹುಟ್ಟು ಸಾವು ಇವುಗಳಿಂದ ಸಂಪೂರ್ಣ ಮುಕ್ತಿಯನ್ನು ಪಡೆಯತಕ್ಕಂಥದ್ದು ಸಾಯುಜ್ಯ ಮುಕ್ತಿ. ಇದಕ್ಕೆ ಉದಾಹರಣೆ ಕೊಡ್ತಾನೆ. ಎಕ್ಕೆ ಹಾಲು, ಕಳ್ಳಿ ಹಾಲು, ಇದು ಅನೇಕ ತರದ ಹಾಲುಗಳಿವೆ. ಅವೆಲ್ಲ ಹಸುವಿನ ಹಾಲೇ? ಖಂಡಿತ ಅಲ್ಲ. ಹಸುವಿನ ಹಾಲು ಬೇರೆ ಹಾಲುಗಳಿಗಿಂತ ವಿಭಿನ್ನವಾದ್ದು. ಆದ್ರಿಂದ ಸಾಯುಜ್ಯ ಮುಕ್ತಿಯನ್ನ ಪಡಿಬೇಕು ಎಂಬುದು ಶ್ರೇಷ್ಠವಾದ್ದು ಅಂತ ಹೇಳಿ ವ್ಯಾಸ ಮಹರ್ಷಿಗಳು ಹೇಳ್ತಾರೆ. ಸ್ವಾನುಭವ ಗುರುವಾಕ್ಯ ಶಾಸ್ತ್ರಜ್ಞಾನ ಒಂದೇ ಪರಿಯದನಿಸಿ ನಿಧಾನಿಸಿಯ ನಿಶ್ಚಯಿಸಿ ನಿರ್ಗುಣವಾದ ನಿಜ ಪದವ ಧ್ಯಾನಿಸುತ್ತಿರವರ ಸಮಾಧಿಯ ಮೌನ ಮುದ್ರೆಯ ಧರಿಸಿ ಮೆರೆದಿಗ ಮಾನನಿಧಿ ಮದನಾರಿ ಎನಿಸುವ ಮರ್ತ್ಯನವನಲ್ಲ. ಸ್ವಾನುಭವ ಗುರುವಾಕ್ಯ ಉಪನಿಷತ್ ವಾಕ್ಯಗಳು. ಇದನ್ನ ನಮ್ಮ ಅಪ್ಪ ಅವ್ರು ಹೇಳ್ತಾ ಇದ್ರು. ಏನಪ್ಪಾ? ಶ್ರುತಿ ವಾಕ್ಯ, ಗುರೋಪದೇಶ ಮತ್ತು ಸ್ವಾನುಭವ, ಇವು ಮೂರು ಒಂದಾಗಬೇಕು ಅಂತ. ಅಂದ್ರೆ ಶ್ರುತಿಯಲ್ಲಿ ಏನ್ ಹೇಳಿದೆ, ಗುರುಗಳು ಏನ್ ಬೋಧಿಸಿದ್ದಾರೆ, ನನ್ನ ಅನುಭವ ಏನು ಅಂತ. ಹೊನ್ನಾಳಿ ಒಳಗೆ ಆಚಾರ್ಯನ ಕೇಳಿದ್ದು ನಮ್ಮ ಅಪ್ಪ ಅವರು, ಏನಪ್ಪಾ ನೀವೆಲ್ಲ ಸ್ವಾನುಭವಕ್ಕೆ ಬಂದಿದ್ಯಾ ಅಂತ. ಸ್ವಾನುಭವ ಏನು ಗೊತ್ತಿಲ್ಲ, ಕುತ್ಕೋ ಇಲ್ಲಿ, ನಿನ್ನ ಮನಸ್ಸು ನಿಗ್ರಹಿಸು ಅಂತೇಳಿ ಹೇಳಿದ್ರು. ಆವಾಗ ನಾನು ಇದನ್ನೆಲ್ಲ ಅಭ್ಯಾಸ ಮಾಡಿಲ್ಲ ಅಂತ. ನೋಡಪ್ಪ, ಶ್ರುತಿ ವಾಕ್ಯ ಇರ್ಬೋದು, ಗುರು ಉಪದೇಶನೂ ಮಾಡಿರ್ಬೋದು, ಆದ್ರೆ ಇವುಗಳನ್ನ ನಿನ್ನ ಅನುಭವದಲ್ಲಿ ತಂದ್ಕೋಬೇಕು. ತಂದ್ಕಳ್ದರೆ ಇವು ಯಾವುಗಳನ್ನು ನಂಬಕ್ಕಾಗಲ್ಲ ಅಂತ. ಆದ್ರಿಂದ ಅಪ್ಪ ಅವ್ರು ಯಾವಾಗ್ಲೂ ಸ್ವಾನುಭವವನ್ನು ಪಡೆದೇ ಇದ್ರು. ಆದ್ರಿಂದ ಯಾವುದೇ ಪ್ರಶ್ನೆ ಕೇಳಿದ್ರು ತಮ್ಮ ಸ್ವಾನುಭವದಿಂದ ಉತ್ತರ ಕೊಡ್ತಾ ಇದ್ರು. ಆ ಸ್ವಾನುಭವ ಬಹಳ ಮುಖ್ಯ ಅಂತ ಹೇಳಿ ವಿಚಾರ ಪೂರ್ವಕವಾಗಿ ನಿಶ್ಚಯಿಸಿ ನಿರ್ಗುಣ ಪರಬ್ರಹ್ಮನನ್ನು ಧ್ಯಾನಿಸಬೇಕು. ನಿರ್ಗುಣ ಪರಬ್ರಹ್ಮ ಒಂದೇ ಸತ್ಯವಾದ್ದು ಅದು ಅಂತ ಹೇಳಿ, ಆ ನಿರ್ಗುಣ ಪರಬ್ರಹ್ಮ ನಮ್ಮಲ್ಲೇ ಇದೆ, ಅದನ್ನು ಧ್ಯಾನಿಸ್ತಾ ನಾವು ಈ ಆತ್ಮವನ್ನ ಆತ್ಮಾನುಭವನ್ನ ಪಡಿಬೇಕು. ಹಾಗೆ ನಾವು ಧ್ಯಾನಿಸ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತೀವಿ. ಸಮಾಧಿ ಸ್ಥಿತಿ ಇದ್ರೆ ದೇಹದ ಪರಿವೇ ಇರಲ್ಲ. ನಮ್ಮ ಮನಸ್ಸಲ್ಲಿ ಬರೀ ಪರಮಾತ್ಮನೇ ಇರ್ತಾನೆ, ಬರೀ ಸದ್ಗುರುವೇ ಇರ್ತಾನೆ. ಅಂತ ಒಂದು ಸಮಾಧಿಯನ್ನ ಧರಿಸಿದ್ರೆ ಆವಾಗ ಅವನನ್ನು ನಾವು ಶಿವ ಅನ್ಬೇಕೆ ಹೊರತು ಮನುಷ್ಯ ಅನ್ನಕ್ಕೆ ಸಾಧ್ಯ ಇಲ್ಲ. ಕೇಳು ಶುಕ ದೃಗ್ದೃಶ್ಯ ಭೇದವ ಪೇಳುವೆನು ಕ್ಷೇತ್ರಜ್ಞ ಕ್ಷೇತ್ರಗಳೋಳಿಹ ವಿಭಾಗದ ವಿವೇಕವ ಪಂಚಕೋಶಗಳ ಕಾಳು ಮತಗಳ ಖಂಡನೆಗಳನ್ನು ಸ್ಥೂಲ ಮೊದಲಗ ತೊನುವಿನಳತೆಯ ಮೇಲೆ ತ್ವಂಪದ ಲಕ್ಷವಹ ಚಿತ್ಸುಖದ ವಿವರಣೆಯ. ನಾವು ಶಾಸ್ತ್ರಾಭ್ಯಾಸ ಮಾಡಿ ಸದ್ಗುರುವಿನ ಕಮಲಗಳಲ್ಲಿ ಆಶ್ರಯಿಸಿ ಅವರ ಸೇವೆಯನ್ನು ಮಾಡಿದ್ರೆ ವಿನಯದಿಂದ ಅವರನ್ನು ಪ್ರಶ್ನೆ ಮಾಡಕ್ ಬರುತ್ತೆ. ನಮ್ಮ ಮನಸ್ಸಿನ ಸಂಶಯಗಳನ್ನ ಪರಿಹರಿಸ್ಕೊಳ್ಬೇಕಾಗುತ್ತೆ. ಆದ್ರಿಂದ ಅದಕ್ಕೆ ಅನುಕೂಲ ತರ್ಕ ಅಂತ ಹೇಳ್ತಾರೆ. ಆವಾಗ ಅವರು ಶಿಷ್ಯನನ್ನ ಸರಿಯಾದ ಉತ್ತರಗಳಿಂದ ಅವರು ಉದ್ಧಾರ ಮಾಡ್ತಾರೆ. ಆವಾಗ ಆತ್ಮಜ್ಞಾನ ಸಿದ್ಧಿಸುತ್ತೆ ಅಂತ ಹೇಳ್ತೀವಿ. ಈ ವೇದ ವ್ಯಾಸರು ತಮ್ಮ ಮಗನಾದ ಶುಕನಿಗೆ ಹೇಳ್ತಾರೆ, ನೋಡಪ್ಪ, ದೃಗ್ದೃಶ್ಯ ಭೇದ, ಕ್ಷೇತ್ರಜ್ಞ ಕ್ಷೇತ್ರ ಒಳಗಿರ್ತಕ್ಕಂಥ ವಿಭಾಗ, ವಿವೇಕ ಮತ್ತು ಪಂಚಕೋಶಗಳು, ಕಾಳು ಮತಗಳ ಹೇಳಿಕೆ, ಖಂಡನೆ, ಸ್ಥೂಲ ಮೊದಲಾದ ತನುವಿನ ಅಳತೆ, ಹೀಗೆ ಹೇಳಿ ಸಂಪದದ ಲಕ್ಷ್ಯವನ್ನು, ಚಿತ್ಸುಖದ ವಿವರಣೆಯನ್ನು ನಾನು ಹೇಳ್ತೇನೆ. ನಾನು ಇಲ್ಲೇನೇನು ಹೇಳಿದ್ದೀನಿ ಅಂತ ಶುಕ ಮಹರ್ಷಿಗಳು ಹೇಳ್ತಾರೆ. ಶುಕನಿಗೆ ದೃಗ್ದೃಶ್ಯ ಭೇದ ಅಂತ ಇದೆ. ಯಾರು ನೋಡೋರು
ಹಾಗೂ ಏನ್ ನೋಡ್ತಾ ಇದ್ವಿ ಅಂತ. ಆಮೇಲೆ ಕ್ಷೇತ್ರಜ್ಞ, ಆಮೇಲೆ ಪಂಚಕೋಶಗಳು, ಮತ್ತೆ ಕಾಳು ಮತಗಳ ಖಂಡನೆಗಳು, ಆ ಅಷ್ಟೊಂದು ಆ ಸರಿಯಾದ ಮತಗಳು ಅಲ್ಲದೆ ಇರ್ತಕ್ಕಂಥವು ಹೇಳಿದ್ದು ಅಂತ. ಸ್ಥೂಲ, ಸೂಕ್ಷ್ಮ, ಕಾರಣ, ದೇಹಗಳ ಅವುಗಳ ವಿಚಾರ ಹೀಗೆ ಹೇಳಿ ಸಂಪದವನ್ನ ಲಕ್ಷ್ಯ ಹೇಳ್ತೀನಿ, ಚುತ್ಸುಕವಾದ ವಿವರಣೆಯನ್ನು ಹೇಳ್ತೀನಿ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ದೃಗ್ದೃಶ್ಯ ಭೇದ, ಆಮೇಲೆ ಕ್ಷೇತ್ರಜ್ಞ, ಪಂಚಕೋಶಗಳು ಇವೆಲ್ಲ ಏನಪ್ಪಾ ಅಂತಂದ್ರೆ ಇವು ಆ ಶಾಖಾಚಂದ್ರ ದರ್ಶನದಂತೆ. ಯುಗಾದಿ ದಿವಸ ನಾವು ಸಾಯಂಕಾಲ ಪಶ್ಚಿಮದ ಕಡೆ ತಿರುಗಿ ಚಂದ್ರನ ನೋಡ್ತೇವೆ. ಬಿದಿಗೆ ಚಂದ್ರ ಭಾರಿ ಸಣ್ಣಗಿರುತ್ತೆ ಮತ್ತು ಅಲೆ ಭೂಮಿಯ ಅಂಚಿನಲ್ಲಿ ಇರುತ್ತೆ, ಅಲ್ಲಿ ಕಾಣುತ್ತೆ. ಅದನ್ನ ಹುಡುಕಿ ನೋಡೋದು ತುಂಬಾ ಕಷ್ಟ. ಅವಾಗ ಎಲ್ಲ ನೋಡ್ತಾ ಇರ್ತಾರೆ. ಇದು ನಮ್ಮ ಮೊದಲನೇದೂರಿನ ಅನುಭವ. ಈ ಕಡೆ ಎಲ್ಲ ಚಂದ್ರ ನೋಡೋದು ಆ ಪದ್ಧತಿ ಬಹಳಷ್ಟು ಜನಕ್ಕೆ ಇಲ್ಲ. ಅವತ್ತು ಎಲ್ಲರೂ ಚಂದ್ರಗಳ ಪಶ್ಚಿಮದ ಕಡೆಗೆ ನೋಡ್ತಾ ಇರ್ತಾರೆ. ಅವಾಗ ಯಾರೋ ಒಬ್ಬನಿಗೆ ಚಂದ್ರ ಕಂಡುಬಿಡುತ್ತೆ. ಚಂದ್ರ ಕಾಣ್ತು ಅಂತ ಅವ್ನು ಕೂಗ್ಕೊಂಡಾಗ ಬೇರೆಯವ್ರ ಹತ್ರ ಎಲ್ಲಿದೆ ಚಂದ್ರ ತೋರ್ಸೋ ಅಂತ. ಅವಾಗ ಅವನೇ ಮಾಡ್ತಾನೆ. ಆಕಾಶದಲ್ಲೇ ಚಂದ್ರನ ಹೆಂಗ್ ಹೇಳೋದು ಇಂಥ ಹತ್ರ ಜಾಗ ಅಂತ. ಆವಾಗ ಭೂಮಿಯ ಮೇಲೆ ಇರ್ತಕ್ಕಂಥ ಮರದ ಒಂದು ಕೊಂಬೆ ನೋಡ್ಕೊತಾನ. ಆ ಕೊಂಬೆ ಇಂಥ ಜಾಗದಾಗೆ ಒಂದ್ ಅಡಿ ಮೇಲೆ ಅಥವಾ ಸ್ವಲ್ಪ ಕೆಳಗೆ ಅಲ್ಲಿ ನೋಡು ಅಂತ ಅವನು ಹೇಳ್ತಾನೆ. ಇದಕ್ಕೆ ಶಾಖಾಚಂದ್ರ, ಅಲ್ಲಿ ಖಂಡಿತವಾಗಿ ಚಂದ್ರ ಕಾಣ್ತಾನೆ. ಇಲ್ಲಿ ಉದ್ದೇಶ ಚಂದ್ರನ್ ನೋಡೋದಷ್ಟೇ, ಕೊಂಬೆದಲ್ಲ. ಕೊಂಬೆ ಅದು ಒಂದು ಸಾಧನ. ಆ ಕೊಂಬೆಯಿಂದ ಹಿಡ್ಕೊಂಡು ನೋಡಿದ್ರೆ ನಮಗೆ ಚಂದ್ರ ದರ್ಶನ. ಹಾಗೆ ಈ ದೃಗ್ದೃಶ್ಯ, ಕ್ಷೇತ್ರಜ್ಞ, ಪಂಚಕೋಶಗಳು ಇವುಗಳ ಸಹಾಯದಿಂದ, ಇವು ಒಂದು ಸಾಧನಗಳು ಅಂತ ಇಟ್ಕೊಳ್ಳೋಣ. ಇವುಗಳ ಸಹಾಯದಿಂದ ನಾವು ಆತ್ಮವನ್ನ ನಾವು ನೋಡ್ಬೋದು. ಇಂಥವನ್ನೆಲ್ಲ ನಾನು ನಿನಗೆ ಹೇಳಿ ಕಂಪದ ಲಕ್ಷಣ ಹೇಳ್ತೇನೆ ಇತ್ತ ವ್ಯಾಸ ಮಹರ್ಷಿಗಳು ಹೇಳ್ತಾರೆ. ಸಚ್ಚಿದಾನಂದೈಕ ರಸವೇ ಹುಚ್ಚುಗೊಂಡೆರಡಾಗಿ ತನ್ನೊಳು ಹೆಚ್ಚು ಕುಂದಿನ ಹೆಸರ ಭೇದ ಭ್ರಾಂತಿಯಾಗಿರಲು ಅಚ್ಚರಿಯದೆನಗಾಯ್ತು ಕರುಣಿಸು ಸಚ್ಚರಿತರೀನೆನಲು ಮುನಿಪತಿ ಹೆಚ್ಚಿ ಮನದಲ್ಲಿ ಮಗನ ಮಾತಿಗೆ ಮೆಚ್ಚಿ ಹೇಳಿದನು. ಈಗ ಶುಕ ವ್ಯಾಸ ಮಹರ್ಷಿಗಳು ಅಂದ್ರೆ ತಮ್ಮ ತಂದೆಯವ್ರನ್ನ ಕೇಳ್ತಾ ಇದ್ದಾರೆ. ಸಚ್ಚಿದಾನಂದೈಕ ರಸವೇ ಹುಚ್ಚು ಹೇಳಿದು ಎರಡು ಭಾಗ ಆಯ್ತು. ಅಂದ್ರೆ ಸೃಷ್ಟಿಗೆ ಮೊದಲು ಸಚ್ಚಿದಾನಂದವೇ ಎಲ್ಲಾ ಕಡೆಗೆ ಹೋಯ್ತು. ಸಚ್ಚಿದಾನಂದ ಅಂದ್ರೆ ಏನು? ಸಚ್ಚಿತ್ ಆನಂದ. ಸತ್ಯ ವಸ್ತು ಎಲ್ಲಾ ಕಡೆಗೂ ಇರೋದು, ಯಾವಾಗ್ಲೂ ಇರೋದು. ಅದಕ್ಕೆ ಸತ್ಯ ವಸ್ತು ಅಂತ ಕರೀತಾರೆ. ಅದಕ್ಕೆ ಸತ್ ಅಂತ ಹೇಳಿ ಕರೀತಾರೆ. ಆಮೇಲೆ ಚಿತ್ ಅಂದ್ರೆ ಚೈತನ್ಯ ಸ್ವರೂಪ. ಯಾವಾಗ್ಲೂ ಚೈತನ್ಯ ಜಡ ಅಲ್ಲ, ಚೈತನ್ಯ. ಸಚ್ಚಿತ್ ಆನಂದ, ಯಾವಾಗ್ಲೂ ಆನಂದ ರೂಪದಲ್ಲೇ ಇರೋದು. ಸಚ್ಚಿದಾನಂದ ಅಂದ್ರೆ ಪರಮಾತ್ಮ ಇರದೆ ಹೀಗೆ ಆನಂದ ಸ್ವರೂಪ, ಅವನು ಅನಂತ ಸ್ವರೂಪ. ಆಮೇಲೆ ಯಾವಾಗ್ಲೂ ಇರ್ತಕ್ಕಂಥ ಸತ್ಯ ಸ್ವರೂಪ. ಹೀಗೆ ಆ ಪರಮಾತ್ಮನ ಹೇಳ್ತಾರೆ. ಅಂಥ ಪರಮಾತ್ಮ ಏನ್ ಮಾಡ್ದ, ಈ ಲೋಕವನ್ನು ಸೃಷ್ಟಿ ಮಾಡಬೇಕು ಎಂಬ ಒಂದು ಅವನ ಸಂಕಲ್ಪ ಉಂಟಾಗುತ್ತೆ. ಆ ಸಂಕಲ್ಪ ಉಂಟಾದ ತಕ್ಷಣ ತಾನೇ ಎರಡು ಭಾಗ ಆಗಿಬಿಟ್ಟ, ಒಂದು ಜೀವಾತ್ಮ ಪರಮಾತ್ಮ ಅಂತ. ಈ ಎರಡು ಭಾಗವಾಗಿ ಒಂದ್ ಹೆಚ್ಚು ಒಂದು ಕಡಿಮೆ ಎಂಬ ಭ್ರಾಂತಿಯನ್ನ ಉಂಟು ಮಾಡೋದು ಕಂಡುಬಿಟ್ಟು ನನಗೆ ಬಹಳ ಆಶ್ಚರ್ಯವಾಗಿದೆ ಮತ್ತು ನಗು ಬರ್ತಾ ಇದೆ. ಯಾಕೆ ದೇವ್ರು ಹೀಗ್ ಮಾಡಿದ ಅಂತ ನಮಗೂ ಬಹಳ ಸರಿ ಅನುಭವ ಬರುತ್ತೆ. ಯಾಕೆ ಇನ್ನೆಲ್ಲ ಯಾಕೆ ಸೃಷ್ಟಿ ಮಾಡ್ಬೇಕಾಯ್ತು ಅಂತ ಹೇಳಿ, ಈ ಸೃಷ್ಟಿ ಯಾಕೆ ಮಾಡ್ಬೇಕಾಯ್ತು, ಆಮೇಲೆ ಈ ಮೋಕ್ಷ ಇವನ್ನೆಲ್ಲ ಯಾಕೆ ಇಡ್ಬೇಕಾಗಿತ್ತು ಅಂತ ಹೇಳಿ ಆ ಪರಮಾತ್ಮ ತಾನೇ ಸೃಷ್ಟಿಗೋಸ್ಕರ ಎರಡು ಭಾಗ ಆಗ್ಬಿಟ್ಟು ಜೀವಾತ್ಮ ಪರಮಾತ್ಮ ಅದ. ಗೊತ್ತಾಯ್ತೆ? ಅದಕ್ಕೆ ಹೀಗೆ ಪರಮಾತ್ಮನೇ ಮಾಡಿದ್ ನೋಡಿ ನನಗೆ ಬಹಳ ಆಶ್ಚರ್ಯವಾಗಿ ನಗು ಬರ್ತಾ ಇದೆ. ನನ್ನ ಈ ಸಂಶಯವನ್ನು ನಿವಾರಿಸಿ ಅಂತ ಹೇಳಿ ವ್ಯಾಸ ಮಹರ್ಷಿಗಳನ್ನ ಅವರ ಮಗನಾದ ಶುಕ
ಬೇಡಿಕೊಳ್ತಾನೆ. ಆವಾಗ ಅವರು ಹೇಳ್ತಾರೆ, ಅಹಂಕಾರ ಭಾವವಿರುವವನೇ ಜೀವ. ಏನು ಜೀವಾತ್ಮ ಪರಮಾತ್ಮ? ಜೀವಾತ್ಮ ಅಂದ್ರೆ ಅವನು ಅಹಂಕಾರ ಭಾವ ಇರ್ತಕ್ಕಂಥ ಜೀವಿ. ಈಶ್ವರ ಮಾಯಾವಿಲಾಸಿ ತ್ವಂ ಜೀವಿ ತತ್ ಈಶ್ವರ ಎಂಬ ಅರ್ಥ ಬರುತ್ತೆ. ಅಹಂಕಾರ ಮಾಯೆ ಅಳಿದರೆ ಏನ್ ಉಳಿಯುತ್ತೆ? ಅಹಂಕಾರ ಮತ್ತು ಮಾಯೆ ಎರಡು ಹೋಗ್ಬಿಟ್ರೆ ಅಲ್ಲಿ ಉಳಿಯದೆ ಒಂದೇ ಚೈತನ್ಯ. ಆ ಚೈತನ್ಯ ಸ್ವರೂಪ ಅವನೇ ಪರಮಾತ್ಮ. ಲಕ್ಷಾರ್ಥ ತೆಗೆದುಕೊಂಡ್ರೆ ಎರಡೂ ಪದಗಳು ಒಂದೇ ಅರ್ಥ. ಜೀವಿ ಅಂದ್ರೆ ಒಂದೇ, ಪರಮಾತ್ಮ ಒಂದೇ. ಈ ಎರಡಕ್ಕೂ ಒಂದೇ ಅರ್ಥವನ್ನ ಐಕ್ಯಾರ್ಥ ಅಂತ ಹೇಳ್ತಾರೆ. ಆ ಐಕ್ಯಾರ್ಥವೇ ಹಸಿಪದ. ತತ್ ಪರಮಾತ್ಮ, ತ್ವಂ ಜೀವಿ ಮತ್ತು ಹಸಿ ಇವೆರಡು ಒಂದೇ ಎಂಬುದೇ ಐಕ್ಯಾರ್ಥ ಅಂತ ಹೇಳಿ ಹೇಳ್ತಾರೆ. ಆವುದೊಂದಿದಿರಾಗಿ ತೋರ್ಪುದದೇ ವಿಚಾರಿಸೆ ದೃಶ್ಯವೆನಿಪುದು ಭಾವಿಸುತ್ತಲದ ಕಾಂಬುದೆ ದೃಕ್ಕೆಂದು ಪೇಳುವರು. ಈ ವಿಧದಲ್ಲಿ ದೇಹದೊಳಗೊಳಗೋವಿ ದೃಗ್ದೃಶ್ಯಗಳ ಸಾಧಿಸಿ ತೀವಿ ಪ್ರತ್ಯಗ್ಬೋಧವನು ಸಂಪಾದಿಸುವುದೆಂದ. ಈಗ ದೃಗ್ದೃಶ್ಯ ವಿವೇಕವನ್ನು ಹೇಳ್ತಾನೆ. ಯಾವುದು ದೃಕ್ಕು, ಯಾವುದು ದೃಶ್ಯ, ಇದರ ಸಹಾಯದಿಂದ ಹೇಗೆ ನಾವು ಆತ್ಮವನ್ನ ಕಂಡುಕೊಳ್ಳತಕ್ಕಂಥದ್ದು. ಆವುದೊಂದಿಗೆ ಇದರಾಗಿ ತೋರ್ಪುದು, ಎದುರಿಗೆ ಕಾಣದು ದೃಶ್ಯ. ಎದುರಿಗೆ ಕಾಣದು, ಈಗ ಕಣ್ಣಿಗೆ ಎದುರಿಗೆ ಮರ, ಗಿಡ, ಹಳ್ಳ, ಹೀಗೆ ಅನೇಕ ವಸ್ತುಗಳು ನಮಗೆ ಕಾಣ್ತವೆ. ಜನಗಳು ಎಲ್ಲವೂ, ಪ್ರಾಣಿಗಳು ಎಲ್ಲ ಕಾಣ್ತವೆ, ಅದೆಲ್ಲ ದೃಶ್ಯ. ಹೀಗೆ ಎದುರಾಗಿ ತೋರುವುದೇ ದೃಶ್ಯ. ಭಾವಿಸದನು ಕಾಂಬುದೇ ದೃಕ್ಕೆಂದು ಪೇಳುವರು. ಅದು ನೋಡೋದು ಯಾರು? ಕಣ್ಣು, ಅದು ದೃಕ್ಕು. ಈ ದೃಶ್ಯಗಳಿಗೆ ದೃಕ್ಕು ಕಣ್ಣಾಗುತ್ತೆ. ಹೀಗೆ ದೇಹದೊಳಗೆ ದೃಗ್ದೃಶ್ಯಗಳನ್ನು ಮಾಡ್ತಾ ಹೋಗ್ಬೇಕು. ಇವುಗಳನ್ನ ನಾವು ವಿಚಾರದಿಂದ ದೃಕ್ಕು ದೃಶ್ಯ ಅಂತ ಹೇಳಿ ಹೇಳ್ತಾ ಹೋಗ್ಬೇಕು. ಹೀಗೆ ಮಾಡ್ತಾ ಹೋದ್ರೆ ದೇಹದೊಳಗೆ ಪ್ರತ್ಯೋಗನನ್ನು ಸಂಪಾದಿಸುವುದು, ಆವಾಗ ಆತ್ಮನವನ್ನು ನಾವು ತಿಳಿಯಬಹುದು ಅಂತ ಹೇಳಿ ಹೇಳ್ತಾರೆ. ನೀಲಪಿತ ಶ್ವೇತ ರಕ್ತ ಸ್ಥೂಲ ಸೂಕ್ಷ್ಮ ಕೃಶೋಚ್ಚನು ಕೃಶೋಚ್ಚನೀಚ ವಿಶಾಲವಗ ರೂಪುಗಳು ಬಹುವಿಧವಾದ ದೃಶ್ಯಗಳು ಆಲಿಸಿದೊಡದರಂದವನು ಸಮ್ಮೇಳದಿಂದಲಿ ಕಾಂಬ ನೇತ್ರವ ಕೇಳುವರು ದೃಕ್ಕೆಂದು ಶುಕ ಯೋಗೀಂದ್ರ ಕೇಳೆಂದ. ನೀಲಿ, ಹಳದಿ, ಬಿಳಿ, ಕೆಂಪು, ಸ್ಥೂಲ, ಸೂಕ್ಷ್ಮ, ಕೃಶ, ಹೀಗೆ ಕೆಳಗಿರೋದು, ಮೇಲಿರೋದು ಮೊದಲಾದ ಬಹುವಿಧವಾದ ನೋಟಗಳನ್ನ ದೃಶ್ಯ ಅಂತ ಕರೀತೀವಿ. ಆಮೇಲೆ ಇವುಗಳನ್ನ ನೋಡ್ತಕ್ಕಂಥದ್ದು ಯಾವುದು? ಮನಸ್ಸು. ಅವಾಗ ಮನಸ್ಸೇ ದೃಕ್. ಮನಸ್ಸು ದೃಕ್ ಆಗುತ್ತೆ. ಕಾಣ್ತಕ್ಕಂಥ ಎದುರುಗಳ್ತಕ್ಕಂಥ ದೃಶ್ಯಗಳು ದೃಶ್ಯ ಆಗುತ್ತೆ. ಹೀಗೆ ದೃಕ್ ದೃಶ್ಯ ಇವುಗಳಿಂದ ನಾವು ಸಾಧ್ತಾ ಹೋಗುದು. ಮನಸ್ಸೇ ದೃಶ್ಯ ಆದಾಗ ಸಾಕ್ಷಿಯ ಮೂಲ ದೃಕ್ ಆಗುತ್ತೆ. ಅಂದ್ರೆ ಈ ಮನಸ್ಸನ್ನು ನೋಡ್ತಕ್ಕಂಥ ಒಳಗಿನ ಒಂದು ಸಾಕ್ಷಿ ಏನಿದೆ ಅದು ದೃಕ್ ಆಗುತ್ತೆ. ಆದ್ರೆ ಸಾಕ್ಷಿಯನ್ನು ನೋಡೋ ದೃಕ್ಕು ಇಲ್ಲ ಅಂತ ಹೇಳ್ತಾರೆ. ಆಂದ್ಯ ಮಾಂದ್ಯ ಪಟುತ್ವ ಭೇದದಲೊಂದಿ ತೋರುವ ಲೋಚನವು ಹಲವಂದವಾಗಿಯೇ ದೃಶ್ಯವದನಂದಿಪ್ಪ ಮನ ದೃಕ್ಕು ಕುಂದಿ ಹೆಚ್ಚುವ ಹರ್ಷ ರೋಷಗಳಿಂದ ಕಾಮಾದಿಗಳ ಕುರುಹಿನ ಚಂದವಹ ಮನ ದೃಶ್ಯ ದೃಕ್ಕದನರಿವು ಬರಿಯರಿವು. ಕಣ್ಣಿಗೆ ಕುರುಡು, ಮಂದತ್ವ, ಚುರುಕ ಮೊದಲಾದ ಗುಣಗಳಿವೆ. ಅವಾಗ ನಾವೇನ್ ಮಾಡ್ತೀವಿ? ಕಣ್ಣು ಕಾಣ್ತಾ ಇಲ್ಲಪ್ಪ, ಏನೋ ಆಗಿದೆ. ಆಮೇಲೆ ಕಣ್ಣು ಮಂಜಾಗಿದೆ, ಕಣ್ಣು ಬಹಳ ಚುರುಕು, ಅವನ ಕಣ್ಣು ಬಹಳ ಚುರುಕು, ಅವನಿಗೆಲ್ಲ ಕಂಡ್ಬಿಡುತ್ತೆ. ಹೀಗೆ ನಾನಾ ಮಾತಾಡ್ತೀವಲ್ಲ, ಈ ಕಣ್ಣಿಗೆ ಕುರುಡು, ಮಂದತ್ವ, ಚುರುಕು ಮೊದಲಾದ ಗುಣಗಳಿಂದ ಕೂಡಿದ
ನೋಟಕ್ಕೆ ಮನಸ್ಸು ದೃಕ್, ಮನಸ್ಸೇ ದೃಕ್, ಮನಸ್ಸು ಇವುಗಳನ್ನು ನೋಡತಕ್ಕಂಥದ್ದು. ನಾವು ಏನೇನು ಇದೆಯೋ ಅದನ್ನ ನೋಡನ್ನ ಮೊದಲು ನಾವು ಹುಡುಕ್ತಾ ಹೋಗ್ಬೇಕು ನಮ್ಮ ದೇಹದೊಳಗೆ. ಆದ್ರಿಂದ ಈ ಮಂದ, ಕುರುಡು, ಚುರುಕು ಈ ಗುಣಗಳಿಂದ ಕೂಡಿದ ನೋಟಕ್ಕೆ ಮನಸ್ಸು ದೃಕ್ಕು, ಆ ನೋಟಕ್ಕೆ ದೃಶ್ಯ ಅಂತ ಕರಿತೀವಿ. ಆಸೆ, ದ್ವೇಷ, ಉಬ್ಬು ಕುಗ್ಗುಗಳಿಂದ ಕೂಡಿದ ಮನಸ್ಸೆಂಬ ದೃಶ್ಯಕ್ಕೆ ಬರೀ ಅರಿವೇ ದೃಕ್. ಮನಸ್ಸಿನಲ್ಲಿ ಏನೇನೋ ಇದೆ, ಮನಸ್ಸಿನಲ್ಲಿ ದ್ವೇಷ, ರಾಗ, ಉಬ್ಬು ಕುಗ್ಗುಗಳು, ಇವೆಲ್ಲವೂ ಮನಸ್ಸಿನಲ್ಲಿ ಬರತಕ್ಕಂಥವು. ಆ ಮನಸ್ಸಿನಲ್ಲಿ ಏನು ಬಂತು ಎಂಬುದನ್ನ ನೋಡೋದಕ್ಕೆ ನಮ್ಮ ಒಳಗೆ ಬರೀ ಅರಿವು ಇದೆ. ಆ ಅರಿವೇ ದೃಕ್ ಅಂತ ಹೇಳಿ ಹೇಳ್ತೀವಿ. ದೃಕ್ ದೃಶ್ಯಗಳನ್ನ ಹೇಳ್ತಾ ಹೋಗ್ತಾ ಇದ್ದಾನೆ. ಬುದ್ಧಿ ಮನವೆಂಬೆರಡು ರೂಪನು ಹೊದ್ದಿ ತೋರ್ಪುದು ಕರಣ ಒಂದೇ, ಬುದ್ಧಿ ನಿರ್ಮಲಬಹುದು ಮಲಿನಾಕಾರ ವಾಮನವು, ಬುದ್ಧಿ ಅರಿವುದು ಮರೆವುದಾಮನ ನಿರ್ಧರಿಸಲ ಮರವೆಯರಿವೆಯ, ಬುದ್ಧಿ ರೂಪವನರಿವರಿವೆ ದೃಕ್ಕೆಂದು ಪೇಳುವರು. ಈ ಅಂತಃಕರಣದಲ್ಲಿ ಮನಸ್ಸು ಬುದ್ಧಿ ಅಂತ ಇವೆ. ಮನಸ್ಸು ಬುದ್ಧಿ ಎರಡು ಒಂದೇ, ಆದ್ರೆ ಎರಡು ಭಾಗ ಆಗಿದೆ, ಎರಡು ರೂಪಗಳಾಗಿದೆ. ಮನಸ್ಸು ಮಲಿನ. ಯಾಕೆ ಮಲಿನ ಅಂದ್ರೆ ಕೊಳೆ. ಯಾಕೆ? ಮನಸ್ಸಿನೊಳಗೆ ನಾನಾ ತರ ವಿಚಾರಗಳು ಬರ್ತಾವ. ಮನಸ್ಸನ್ನ ನಾನು ಸುಮ್ಮನೆ ಕೂತ್ರೆ ಮನಸ್ಸು ಸುಮ್ಮನೆ ಎಲ್ಲೆಲ್ಲೋ ಅಲಿಯುತ್ತೆ. ಯಾವ ಘಟನೆಗಳು ತಂದಾಗುತ್ತೆ, ಹಿಂದಾದ ದುಃಖಗಳ ಸಂಗತಿ ತಂದು ನಮಗೆ ದುಃಖ ತರಿಸುತ್ತೆ, ಆಮೇಲೆ ಸಂತೋಷ ಸಂಗತಿಗಳನ್ನು ತರಿಸುತ್ತೆ, ಆಮೇಲೆ ಅಸಹ್ಯಕರವಾದ ವಿಚಾರಗಳನ್ನ ನಮ್ಮ ಮನಸ್ಸಿನಲ್ಲಿ. ಆದ್ರಿಂದ ಬುದ್ಧಿ ಮಲಿನ, ಇದು ಕೊಳೆಯಿಂದ ಉಂಟಾದ್ದು. ಬುದ್ಧಿ ನಿರ್ಮಲ, ಇದರಲ್ಲಿ ಬುದ್ಧಿ ಭಾಗ ಏನಿದೆ ಅದು ಬಹಳ ನಿರ್ಮಲವಾದ್ದು. ಮನಸ್ಸಿನ ಒಂದು ಗುಣ ಏನಪ್ಪಾ, ಮರೆಯದು. ಅಯ್ಯೋ ಮರ್ತ್ಬಿಟ್ಟೆ, ನಂಗೆ ಗೊತ್ತಾಗ್ಲಿಲ್ಲ, ಮರ್ತ್ಬಿಟ್ಟೆ. ಬುದ್ಧಿ ಅರಿಯುತ್ತೆ. ಬುದ್ಧಿ ಅರಿಯುವುದು, ತಿಳಿಯೋದು ಬುದ್ಧಿ. ತಿಳಿತಕ್ಕಂಥ ಭಾಗ ಏನಿದೆ ಅದು ಬುದ್ಧಿ ಹೊರತು ಮನಸ್ಸಲ್ಲ. ಮರೆವು ಅರಿವುಗಳನ್ನು ತಿಳಿಯುವ ಬರೀ ಅರಿವೇ ಸಾಕ್ಷಿ. ಈ ಮರಿತು ಅಥವಾ ತಿಳಿತು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ, ನಮ್ಮ ಬುದ್ಧಿಗೆ ತಿಳಿತು ಇದು, ಆ ಬುದ್ಧಿ ಮರಿತು. ಹೀಗೆ ಇವುಗಳನ್ನ ನಮಗೆ ತಿಳಿಸಿಕೊಡತಕ್ಕಂಥ ಸಾಕ್ಷಿ ಒಳಗಡೆ ಇದೆ. ಅದೇ ಶುದ್ಧ ಅರಿವು ಅಂತ ಕರೀತಾರೆ, ಅದನ್ನೇ ಸಾಕ್ಷಿ ಅಂತ ಕರೀತಾರೆ, ಅದೇ ದೃಕ್ಕು. ಅದನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ದೃಕ್ ದೃಶ್ಯಗಳನ್ನ ನಾವು ನೋಡ್ತಾ ಹೋಗ್ಬೇಕು. ಮನಸ್ಸಿನ ಒಂದು ಆಟವನ್ನ ನೋಡಕ್ ಬರ್ಬೇಕು ನಮಗೆ. ಮನಸ್ಸಿನ ಹಿಂದ್ ಕೂತ್ಕೋಬೇಕು, ಬುದ್ಧಿಯ ಹಿಂದ್ ಕೂತ್ಕೋಬೇಕು. ಅಲ್ಲಿ ಏನ್ ನಡೆಯುತ್ತೆ ಎಂಬುದನ್ನ ನಾವು ನೋಡಿದ್ರೆ, ಸಾಕ್ಷಿಯಾಗಿ ನಾವೇ ಕೂತ್ಕೊಂಡಾಗ ಆವಾಗ ಗೊತ್ತಾಗುತ್ತೆ. ಆದ್ರಿಂದ ಮರೆವು ಅರಿವುಗಳನ್ನ ನಮಗೆ ತಿಳಿಸ್ಕೊಡ್ತಕ್ಕಂತ ಸಾಕ್ಷಿ ನಮ್ಮಲ್ಲೇ ಇದೆ ಅಂತ ಗೊತ್ತಾಗುತ್ತೆ. ಅದೇ ನಿಜವಾದ ದೃಕ್. ಭೂತ ಪಂಚಕ ಬುದ್ಧ್ಯಹಂಕೃತಿ ಸಾತಿಶಯದ ವ್ಯಕ್ತ ದಶವಿಧ ಜಾತವಾದಿಂದ್ರಿಯ ನಿಕರ ಪ್ರಾಣಾದಿ ವಾಯುಗಳು, ಚೇತನಾಧೃತಿ ದುಃಖ ಸುಖ ಸಂಘಾತ ಇಚ್ಛಾ ದ್ವೇಷವೆಂಬಿವ ನಾತು ಮಗ್ನರು ಕ್ಷೇತ್ರವೆನ್ನುತ ಕರೆಯುತಿಗರೆಂದ. ಈಗ ದೃಗ್ದೃಶ್ಯಗಳ ಆದ್ಮೇಲೆ ಕ್ಷೇತ್ರಜ್ಞ ವಿಚಾರವನ್ನ ಇಲ್ಲಿ ಮಾಡಲಾಗಿದೆ. ಕ್ಷೇತ್ರಜ್ಞ ಈ ವಿಚಾರ ಭಗವದ್ಗೀತೆಯಲ್ಲಿ ಬಂದಿದೆ. ಕ್ಷೇತ್ರ ಅಂದ್ರೆ ನಮ್ಮ ದೇಹ, ಕ್ಷೇತ್ರಜ್ಞ ಅಂದ್ರೆ ಈ ದೇಹವನ್ನ ತಿಳಿದವನು. ಯಾರು? ಪರಮಾತ್ಮ. ಅಲ್ಲಿ ಕೃಷ್ಣ ಹೇಳ್ತಾನೆ, ಕ್ಷೇತ್ರ ನಿಂದಿರ್ಬೋದು, ನಂದು ಅಂತ, ಆದ್ರೆ ನಿನ್ನ ಕ್ಷೇತ್ರವೇ ನಿನಗ್ ಗೊತ್ತಿಲ್ಲ, ಆ ಕ್ಷೇತ್ರಕ್ಕೆ ಒಡೆಯ ನಾನು ಅಂತ. ಹೆಂಗೆ? ನಮ್ ದೇಹ ಇದೆ, ದೇಹದ ವಿಚಾರ ನಮ್ ಕಣ್ಣು ನಮ್ಮ ಎಲ್ಲ ನಾವು ನಮ್ದು ಅಂತ ಹೇಳ್ತೇವೆ, ಆದ್ರೆ ಇದಕ್ಕೆ ಒಡೆಯ ನಾನು ಅಂತ ಹೇಳ್ತಾನೆ ಪರಮಾತ್ಮ. ಅಂದ್ರೆ ಇದರ ವಿಚಾರ ಸಂಪೂರ್ಣ ಗೊತ್ತಿರೋದು ಅವನೊಬ್ಬನಿಗೆ.
ಯಾರಿಗೆ ಕ್ಷೇತ್ರ ಗೊತ್ತಿದೆಯೋ ಅವನು ಕ್ಷೇತ್ರಜ್ಞ ಅಂತ. ಕ್ಷೇತ್ರಜ್ಞ ವಿಚಾರ ಅಂತ ಇದು. ನಾವು ಪಂಚಭೂತಗಳು, ಬುದ್ಧಿ, ಅಹಂಕಾರ, ಅವ್ಯಕ್ತ ಸೇಂದ್ರಿಯಗಳು, ಪಂಚಪ್ರಾಣಗಳು, ಚೇತನ, ಧೃತಿ, ಸುಖ ದುಃಖ, ಇಚ್ಛೆ ದ್ವೇಷ ಇವುಗಳ ಸಮೂಹವನ್ನ ಆತ್ಮಜ್ಞಾನಿಗಳು ಕ್ಷೇತ್ರ ಅಂತ ಕರೆದ್ರು. ನಾವು ಮನುಷ್ಯರು, ನಮ್ಮಲ್ಲಿ ಪಂಚಭೂತಗಳು ಅಂದ್ರೆ ಅಗ್ನಿ, ವಾಯು, ನೀರು, ಆಕಾಶ, ಭೂಮಿ ಇವುಗಳು. ಬುದ್ಧಿ, ಅಹಂಕಾರ ಇವು ಒಳಗಡೆ ಇರ್ತಕ್ಕಂಥ ಅಂತಃಕರಣಗಳು. ಆಮೇಲೆ ಅವ್ಯಕ್ತ ಒಳಗಡೆ ನಮಗೆ ಕಾಣಲ್ಲ. ಈ ಮುಂದಿನ ದೇಹ ಇವೆಲ್ಲ ಕಾಣುತ್ತೆ. ಆಮೇಲೆ ಪ್ರಾಣವಾಯು ಕಾಣಲ್ಲ, ಆಮೇಲೆ ಮನಸ್ಸು ಕಾಣಲ್ಲ, ಬುದ್ಧಿ ಕಾಣಲ್ಲ, ಅಹಂಕಾರ ಕಾಣಲ್ಲ, ಚಿತ್ತ ಕಾಣಲ್ಲ. ಹೀಗೆ ಕಾಣದೇ ಇರತಕ್ಕಂಥ ಅವ್ಯಕ್ತಗಳಿವೆ. ಆಮೇಲೆ ದಶೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಅಂತ ಹೇಳ್ತೇವೆ. ಪಂಚ ಪ್ರಾಣಗಳು ಅದಲ್ಲದೆ ಪಂಚಪ್ರಾಣಗಳು, ಇದು ಚೇತನ, ಧೃತಿ, ಆಮೇಲೆ ಸುಖ ದುಃಖ, ಇಚ್ಛೆ ದ್ವೇಷ ಇವುಗಳ ಸಮೂಹಗಳನ್ನ ಅಂದ್ರೆ ದೇಹದಲ್ಲಿರ್ತಕ್ಕಂಥ ಎಲ್ಲವೂ ವ್ಯಕ್ತ ಅವ್ಯಕ್ತ ಎಲ್ಲವೂ ಕೂಡ ಇವನ್ನ ನಾವು ಕ್ಷೇತ್ರ ಅಂತ ಕರಿತೀವಿ. ಇವಕ್ಕೆ ಕ್ಷೇತ್ರ ಅನ್ನೋ ಹೆಸರು ಬಂದಿದೆ. ಈ ವಿಧದ ಕ್ಷೇತ್ರವನು ಬಲ್ಲವನಾವನವ ಕ್ಷೇತ್ರಜ್ಞನೆನಿಸುವ ದೇವತಿವ್ಯತ್ಯ ಸಚರಾಚರ ಜಗತ್ತಿನಲ್ಲಿ ಜೀವಭೂತನು ಪ್ರತ್ಯಗನಿಸುವ ಕೇವಲ ಚಿದಾನಂದಮಯ ಸದ್ಭಾವ ಸಹಜಾದ್ವೈತ ನಿಜವದು ಮಗನೆ ಕೇಳೆಂದ. ಈ ಕ್ಷೇತ್ರವನ್ನು ತಿಳಿದವನು ಕ್ಷೇತ್ರಜ್ಞ. ಇದೆಲ್ಲ ಗೊತ್ತಿರ್ಬೇಕು. ಈಗ ದೇಹ ಇದು ಕ್ಷೇತ್ರ. ಈ ಕ್ಷೇತ್ರ ನಂದು, ನನ್ ಕೈ, ನನ್ ಕಾಲು, ನಮ್ಮ ಹೊಟ್ಟೆ, ನಮ್ಮ ಹೃದಯ ಎಲ್ಲ ನಂದು ಇದು. ಆದ್ರಿಂದ ನಾನೇ ಇದು ಕ್ಷೇತ್ರಜ್ಞ ಅಂದ್ರೆ ಪರಮಾತ್ಮ ಒಪ್ಪಲ್ಲ. ನೀನಲ್ಲಪ್ಪ ನಾನು ಅಂತಾರೆ. ಏನಿದು ಹಿಂಗೆ ವಿಚಿತ್ರವಾಗಿದೆ ಅಲ್ಲ. ನಮ್ ದೇಹ ಇರ್ತಕ್ಕಂಥ ಬುದ್ಧಿ ಇವೆಲ್ಲ ನಾನಲ್ವೇ ಒಡೆಯ, ನೀನ್ ಹೆಂಗಾಗ್ತೀಯ ಅಂತ ಈ ವಿಚಾರ. ಅವಾಗ ಈ ಕ್ಷೇತ್ರವನ್ನು ತಿಳಿದವನು ಯಾರೋ ಅವನಿಗೆ ಕ್ಷೇತ್ರಗಳಂತೆ. ದೇವತೆಗಳು, ಮನುಷ್ಯರು ಅವರು ಜೀವನು ಅವನೇ ಎಲ್ಲ ಒಳಗಿರುವ ಅರಿವು ಆನಂದ ರೂಪನೇ ಅವನಿಗೆ ಎರಡನೇದಿಲ್ಲ. ಅವನು ಸತ್ಯ ಸ್ವರೂಪ. ಇಲ್ಲಿ ಕ್ಷೇತ್ರವನ್ನು ತಿಳಿದವನು ಪರಮಾತ್ಮ ಹೊರತು ನಾವಾಗಲ್ಲ. ನಮ್ಮ ದೇಹ ನಮಗೆ ಎಷ್ಟು ಮಟ್ಟಿಗೆ ಗೊತ್ತಿದೆ, ನಮ್ಮ ದೇಹ ಒಳಗಿರೋದನ್ನ ನಾವು ಎಷ್ಟು ಮಟ್ಟಿಗೆ ಸರಿ ಮಾಡ್ಬಲ್ವಿ. ಆದ್ರಿಂದ ಯಾವುದು ನಮ್ಮ ಕೈಲಿ ಆಗಲ್ಲ, ಸರಿ ಮಾಡಕ್ ಆಗಲ್ಲ. ದೇಹನೇ ಒಳಗಡೆ ಏನೋ ರೋಗ ಬಂದ್ರೆ ಆ ರೋಗವನ್ನ, ನಮ್ಮ ದೇಹದ ರೋಗವನ್ನ ನಾವೇ ಸರಿ ಮಾಡಕ್ಕೆ ನಮ್ಮ ಕೈಲಿ ಆಗಲ್ಲ. ಗೊತ್ತಾಯ್ತಾ? ಆದ್ರಿಂದ ಈ ಕ್ಷೇತ್ರಕ್ಕೆ ಅವನೇ ಒಡೆಯ. ಅವನಿಗೆ ಎಲ್ಲದೂ ಗೊತ್ತಿದೆ, ಒಳಗಡೆ ಏನೇನಿದೆ ಅದನ್ನ ಹೇಗೆ ನಾವು ಸರಿ ಮಾಡ್ಬೋದು ಅಂತ ಗೊತ್ತಿದೆ. ಹಾಗೆ ಈ ಕ್ಷೇತ್ರವನ್ನ, ದೇಹವನ್ನ ತಿಳಿದವನು ಪರಮಾತ್ಮ. ಇದು ಬಹಳ ವಿಸ್ತಾರವಾದ ವಿಷಯ ಮತ್ತು ಬಹಳ ಕಠಿಣವಾದ ವಿಷಯ. ನನ್ನ ಬುದ್ಧಿಗೆ ತಿಳಿದಂತೆ ನಾನು ಈ ವಿಷಯಗಳನ್ನ ಹೇಳಿದ್ದೇನೆ. ಏನಾದರೂ ತಪ್ಪುಗಳಿದ್ದೆ ಖಂಡಿತವಾಗಿಯೂ ಕ್ಷಮಿಸಿ. ಬಹಳ ಕಬ್ಬಿಣದ ಕಡಲೆ ಇದು. ಅದನ್ನು ಅನುಭವಾಮೃತದಲ್ಲಿ ವ್ಯಾಸ ಮಹರ್ಷಿಗಳು ಶುಕನಿಗೆ ಬಹಳ ಪ್ರೀತಿಯಿಂದ ಹೇಳಿದ್ದು. ಅಂದ್ರೆ ಬಹಳ ಸುಲಭವಾಗಿ ಮಗನಿಗೆ ಅರ್ಥವಾಗ ಅಂತ ಹೇಳ್ತಾರೆ. ಅದು ನಮಗೂ ಕೂಡ ಅರ್ಥವಾಗಬಹುದು ಅಂತ ಹೇಳಿ ಮಹಾಲಿಂಗರಂಗರು ಬಹಳ ಸುಲಭವಾದ ಕನ್ನಡದಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ಬರುತ್ತಾರೆ. ಈ ಅನುಭವಾಮೃತ ಎಂಬುದು ಏನು ವಿಶೇಷತೆ ಅಂದ್ರೆ, ಇದು ಅನುಭವಾಮೃತ ಎಲ್ಲ ಸಂಸ್ಕೃತದಲ್ಲಿ ಬೇಕಾದಷ್ಟು ಪುಸ್ತಕಗಳಿವೆ. ಕನ್ನಡದಲ್ಲಿ ಇದು ಪ್ರಪ್ರಥಮವಾಗಿ ಬಂದ ಪುಸ್ತಕ. ಈ ಕನ್ನಡದಲ್ಲಿ ಮಹಾಲಿಂಗರಂಗರು ಬರೆದ ಮೇಲೆ ಆಮೇಲೆ ಇವು ಸಂಸ್ಕೃತಕ್ಕೆ ಭಾಷಾಂತರ ಆಗಿವೆ. ಅದು ನಮ್ಮ ಅನುಭವಾಮೃತದ ವಿಶೇಷತೆ. ಈ ಅನುಭವಾಮೃತವನ್ನ ನಮ್ಮ ಅಪ್ಪ ಅವರು ಬಹಳವಾಗಿ ಮೆಚ್ತಾ ಇದ್ರು. ಇದನ್ನು ಪದೇ ಪದೇ ಓದಿಸ್ತಾ ಇದ್ರು.
ಇದರಿಂದ ಸಾಧನೆಯನ್ನ ಶಿಷ್ಯರು ಮುಂದುವರ್ಸಂಗೆ ಸಾಧ್ಯವಾಗಂಗೆ ಅವರು ಹೇಳ್ತಾ ಇದ್ರು. ಆದ್ರಿಂದ ನಾವು ಕೂಡ ಇದರ ವಿಚಾರ ತಿಳಿಯೋಣ ಅಂತ ಹೇಳಿ ಈ ಅನುಭವ ಅಮೃತವನ್ನ ನಮ್ಮ ಒಂದು ಮಟ್ಟಕ್ಕೆ ಹೇಳ ಅಂತ ಹೇಳಿ ನಾವು ಶುರು ಮಾಡಿದ್ವಿ. ಆದ್ದರಿಂದ ಇವತ್ತು ನಾನು ತ್ವಂಪದ ಅರ್ಥ ಸ್ವಲ್ಪ ಭಾಗ ಹೇಳಿದ್ದೀನಿ, ಇನ್ನೂ ಬಹಳ ಭಾಗ ಇದೆ. ಅದನ್ನ ಪುನಃ ಮುಂದಿನ ದಿನಗಳಲ್ಲಿ ಹೇಳೋಣ ಅಂತ ಹೇಳಿ ಅಪ್ಪನ ಪಾದಾರವಿಂದಗಳಿಗೆ ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ತತ್ಪದ ಕೇಳಿದ್ವಿ. ಇವತ್ತು ತ್ವಂಪದ ಎಲ್ಲ ಆಳ ಹೇಗಿದೆ ಅಂದ್ರೆ ಒಂಥರ ದೃಗ್ದೃಶ್ಯ ಅನ್ನೋದು ಒಳಗಡೆ ಹೋಗುತ್ತೆ. ಇದು ದೃಶ್ಯ ಫಸ್ಟು ಹೊರಗಡೆಯಿಂದ ದೃಶ್ಯ ಅಂತಾಗಿ ಕಣ್ಣು ದೃಕ್ಕಂತಾಗಿ, ಮತ್ತೆ ಮನಸ್ಸು ದೃಕ್ಕಂತಾಯ್ತು, ಅದ್ರ ಹಿಂದೆ ಮತ್ತೆ ಬುದ್ಧಿ ದೃಕ್ಕಂತಾಯ್ತು, ಅದ್ರ ಹಿಂದೆ ಮತ್ತೆ ಅದ್ರ ಒಳಗಿನ ಅರಿವು ದೃಕ್ಕಂತಾಗಿ ಅದು ಹೆಂಗೆ ಒಳಗಡೆ ಹೋಗುತ್ತೆ ಅಂದ್ರೆ ಅಷ್ಟು ಆಳಕ್ಕೆ ಅದು ತಗೊಂಡು ಹೋಗತ್ತೆ ಅರ್ಥ. ಬಹಳ ಚೆನ್ನಾಗಿತ್ತು. ಕಬ್ಣದ ಕಡಲೆ ಹೌದು, ಆದ್ರೆ ಅದನ್ನ ಮಹಲಿಂಗರಂಗರು ಒಂದು ಕನ್ನಡದಲ್ಲಿ ಬರೆದು ಒಂದು ಮಟ್ಟಿಗೆ ಅದನ್ನ ಒಂದು ಅರ್ಥ ಆಗುವಂಗ್ ತರ ಮಾಡಿದ್ದಾರೆ. ಅದನ್ನ ಮತ್ತೆ ನಮ್ಮ ಈ ಆರಾಸೆ ಅವರು, ಶಂಕರಯ್ಯನವರು ಅದನ್ನ ಮತ್ತೆ ಅದರ ವಿವರಣೆ ಬರೆದು ಅದು ಇನ್ನೊಂದು ಸ್ವಲ್ಪ ನಮ್ಮವರೆಗೆ ತಲುಪೋ ಹಾಗೆ ಮಾಡಿದ್ದಾರೆ. ಈಗ ನಮ್ಮ ಸತ್ಸಂಗದಲ್ಲಿ ಮತ್ತೆ ಗುರುಭಕ್ತರು ಬಂದು ಅದನ್ನ ಹೇಳೋದ್ರ ಮೂಲಕ ನಮ್ಮೆಲ್ಲರಿಗೂ ಅದನ್ನ ತಲುಪಿಸ್ತಾ ಇದ್ದಾರೆ. ಇದು ನಿಜವಾಗ್ಲೂ ಒಂದು ನಮ್ಮ ಪುಣ್ಯದ ಫಲ ಅಂತ ನಾನಂತೂ ಹೇಳ್ತೀನಿ. ಆ ಆಳವನ್ನು ನೋಡಿದ್ರೆ ಬಬ್ಬಾ ಅಂತ ಅನಿಸ್ತು. ನಿಜವಾಗ್ಲೂ ಅಷ್ಟು ಆಳ ಇದೆ ಅದು. ಇದನ್ನ ಇಷ್ಟೊತ್ತು ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ, ಅದನ್ನ ಹೇಳಿದ್ದಕ್ಕೆ ಎಚ್ ವೈ ರಾಮರಾವ್ ಅವ್ರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೇನೆ. ಹಾಗೂ ಈ ತ್ವಂಪದದ ಒಂದು ಮುಂದುವರಿದ ಭಾಗವನ್ನ ಮುಂದಿನ ಶನಿವಾರ ನಾವು ಮತ್ತೆ ಕೇಳಲಿದ್ದೇವೆ. ಇವತ್ತಿನ ಒಂದು ವಿಷಯದ ಬಗ್ಗೆ ಏನಾದರೂ ನಿಮ್ಗೇನಾದರೂ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ನೀವು ಹಂಚ್ಕೊಳ್ಬೋದು. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಚಿಕ್ಕಪ್ಪ. ತುಂಬಾ ಧನ್ಯವಾದಗಳು ತಮ್ಗೆ. ತ್ವಂಪದದ ಅರ್ಥ ಬಹಳ ಆಳವಾಗಿದೆ. ಅದರ ಮುಂದಿನ ಭಾಗವನ್ನು ಕೇಳುವುದಕ್ಕೆ ಕಾತುರರಾಗಿದ್ದೇವೆ. ಬಹಳ ಚೆನ್ನಾಗಿತ್ತು. ಈ ಕ್ಷೇತ್ರಜ್ಞ ಅಂತ ಕೇಳ್ಬೇಕಾರೆ ಈ ದೇಹೋ ದೇವಾಲಯ ಪ್ರೋಕ್ತ ಅನ್ನೋ ಮಾತು ನೆನಪಾಯ್ತು ನನಗೆ. ದೇಹವೇ ದೇವಾಲಯ ಆಗಿದೆ ಅಂತ. ಅದ್ರ ಆಳ ನೋಡಿ ಎಷ್ಟು ಅಗಲವಾಗಿದೆ ಅನ್ನೋದು ಗೊತ್ತಾಯ್ತು. ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಾರನೂ ಕೇಳಕ್ಕೆ ನಾನು ಕುತೂಹಲದಿಂದ ಕಾಯ್ತಿರ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸವಿತಾ. ಇನ್ಯಾರಾದ್ರೂ ಏನಾದ್ರೂ ಮಾತಾಡೋದಕ್ಕೆ ಇಷ್ಟಪಟ್ರೆ ಮಾತಾಡ್ಬೋದು. ಸರಿ, ಹಾಗಾದ್ರೆ ಇಂದಿನ ಒಂದು ಸತ್ಸಂಗವನ್ನ ಒಂದು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣ. ಸತ್ಸಂಗಕ್ಕೆ ಬಂದಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು, ವಂದನೆಗಳು. ಮುಂದಿನ ಒಂದು ಭಾಗವನ್ನ, ಇದರ ಮುಂದುವರಿದ ಭಾಗವನ್ನ ಮತ್ತೆ ಮುಂದಿನ ವಾರ ಕೇಳಲಿದ್ದೇವೆ. ಇಂದಿನ ಸತ್ಸಂಗವನ್ನ ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರ್ಲಿಂಗ. ಎಲ್ಲರಿಗೂ ವಂದನೆಗಳು. ನಮಸ್ತೆ. ಜೈ ಶಂಕರ್ಲಿಂಗ. ಜೈ ಶಂಕರ್ಲಿಂಗ. ಜೈ ಶಂಕರ್ಲಿಂಗ.